ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಕುಜದೋಷದ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಕಳೆದ ಹಲವಾರು ಸಂಚಿಕೆಯಲ್ಲಿ ಕುಜದೋಷದ ಕುರಿತಾಗಿ ಗುರೂಜಿಯವರು ನಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದಾರೆ. ಸೊ ಮದುವೆ ಲೇಟ್ ಆಗುತ್ತೆ ಅಥವಾ ವಿಳಂಬವಾಗುತ್ತೆ, ಮದುವೆನಲ್ಲಿ ಏನೋ ಕಲಹಗಳು ಉಂಟಾಗುತ್ತೆ. ಸೊ ಅದಕ್ಕೆಲ್ಲ ಕಾರಣ ಕುಜದೋಷ ಅಂತ ಹೇಳ್ತಾರೆ. ನಿಜವಾಗಿಯೂ ಕುಜದೋಷ ಅಂದರೆ ಏನು, ಹಾಗೆ ನಮ್ಮ ಜಾತಕದ ಮುಖಾಂತರವಾಗಿ ಕುಜದೋಷವನ್ನು ಹೇಗೆ ತಿಳ್ಕೊಳ್ಳೋದು, ಸೈಂಟಿಫಿಕ್ ರೀಸನ್ ಏನಿರುತ್ತೆ, ಇದರ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾರೆ ಗುರೂಜಿಯವರು. ಇದರೊಟ್ಟಿಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆ ಮಾಡಲಿಕ್ಕೆ ಅವಕಾಶವಿದೆ. ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ವಿ. ಆ ನಂಬರ್ಗೆ ಕಾಲ್ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡ್ಬೋದು. ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ, ಡೌಟ್ ಇದೆ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಕ್ಕೆ ಅವಕಾಶವಿರುತ್ತೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ನೀವು ಹೇಳಬೇಕಾಗತ್ತೆ. ಹಾಗೆ ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ಕಳೆದ ಸಂಚಿಕೆಯಲ್ಲಿ ಕುಜದೋಷದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ರು. ಸೈಂಟಿಫಿಕ್ ರೀಸನ್ ಏನಿರುತ್ತೆ, ಕುಜದೋಷ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲೂ ಅದೇ ವಿಚಾರದ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಇನ್ನು ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ನಿಮಗೇನಾದರೂ ಇತ್ತು, ನಮ್ಮ ಭವಿಷ್ಯ ಹೇಗಿದೆ, ನಾನು ಯಾವ ಫೀಲ್ಡ್ಗೆ ಹೋದರೆ ನಾನು ಸಕ್ಸಸ್ನ ಕಾಣ್ಕೊಳ್ತೀನಿ, ಮನೆಯಲ್ಲಿ ಏನಾದರೂ ವಾಸ್ತುದ ದೋಷ ಇದೆಯಾ, ಸೊ ಈ ರೀತಿಯಾದಂಥ ಕ್ಲಾಸಸ್ನ ನೀವು ಅಟೆಂಡ್ ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಅವಕಾಶವಿದೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇಡೀ ಕುಟುಂಬವೇ ಕೂತು ಆ ಒಂದು ಕ್ಲಾಸಸ್ನ ನೀವು ಅಟೆಂಡ್ ಮಾಡಲಿಕ್ಕೆ ಅವಕಾಶವಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಅದೇ ನಂಬರ್ಗೆ ನೀವು ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಗುರುಗಳೇ ಕುಜದೋಷದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ರಿ. ಖಂಡಿತ. ಮೊದಲು ಕುಜ ದೋಷದ ಬಗ್ಗೆ ಭಯವನ್ನು ಬಿಟ್ಟರೆ ಭಾಳ ಒಳ್ಳೆಯದು. ಕುಜ ದೋಷ ಅಂದ ತಕ್ಷಣ ನಮಗೇನೋ ಅದರಿಂದ ಸಾವು ಬರುತ್ತೇನೋ ಅಥವಾ ದೊಡ್ಡ ಮಾರಣಾಂತಿಕ ಕಾಯಿಲೆ ಬರುತ್ತೇನೋ ಅಂತ ಅಂದ್ಕೊಳ್ತಕ್ಕಂಥ ಭ್ರಮೆ, ಅಥವಾ ಮದುವೆ ಮಾಡೋ ತಕ್ಷಣ ನಾವೇನಾದ್ರು ಇರಲ್ವೋ ಅಥವಾ ಅವ್ರು ಇರಲ್ವೋ, ಪಾರ್ಟ್ನರ್ ಇರಲ್ವೋ ಅನ್ನೋ ಭ್ರಮೆ ಆ ಕುಜ ದೋಷದಲ್ಲಿ ಇರ್ತಕ್ಕಂಥದ್ದು. ಮೊದಲಿಗೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೆ. ಸೈಂಟಿಫಿಕ್ಕಾಗಿ ಭೂಮಿಯಲ್ಲಿ ಕುಜನ ಒಂದು ಪ್ರಭಾವ ಒಂದು ಜಾಗದಲ್ಲಿತ್ತು. ಅದನ್ನು ಬರ್ಮುಡಾ ಟ್ರಯಾಂಗಲ್ ಅಂತ ಹೇಳಿದ್ವಿ. ಆ ಬರ್ಮುಡಾ ಟ್ರಯಾಂಗಲ್ ಇರ್ತಕ್ಕಂಥ ಜಾಗ ಅದೆಲ್ಲ, ಆ ಓಷನ್ ಎಲ್ಲ ಇವತ್ತು ಕೂಡ ಮಾರ್ಕ್ ಮಾಡಿದ್ದಾರೆ ವಿಜ್ಞಾನದ ಪ್ರಕಾರ. ಇದುವರೆಗೂ ಒಂದು 10-15 ವರ್ಷಗಳಿಂದ ಸಾಕಷ್ಟು ಜನ ಜ್ಯೋತಿಷ್ಯ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಈ ಥರ ಬರ್ಮುಡಾ ಟ್ರಯಾಂಗಲಿಂದ ಕುಜ ಇತ್ತು, ಕುಜನ ಪ್ರಭಾವ ಹಿಂಗಿತ್ತು ಅಂತ ಒಬ್ಬರು ಹೇಳಿರಲಿಲ್ಲ. ಇವತ್ತು ಎಷ್ಟೋ ಜನಕ್ಕೆ ಅದೊಂಥರ ನ್ಯೂಸ್ ಥರ ಆಗ್ಬಿಟ್ಟಿದೆ ಇಷ್ಟು ವರ್ಷ ಆದಮೇಲೆ. ಸೊ ನಾವು ವೈಜ್ಞಾನಿಕ ನಿಲುಗಟ್ಟಲ್ಲಿ ಜ್ಯೋತಿಷ್ಯನ ತಗೊಂಡೋದ್ರೆ ಭಾಳ ವಿಶೇಷವಾಗಿ ನಮಗೆ ಫಲಗಳನ್ನು ನಾವು ನಿರೂಪಣೆ ಮಾಡ್ಬೋದು. ಕುಜ ಲಗ್ನದಿಂದ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ, ಇಷ್ಟು ಜಾಗದಲ್ಲಿ ತಿಳ್ಕೊಳ್ಳಿ, ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟು ಜಾಗದಲ್ಲಿ ಕುಜ ಇದ್ದರೆ ನಿಮ್ಮ ಕುಂಡಲಿಲಿ ಕುಜದೋಷ ಇಷ್ಟು 6 ಜಾಗದಲ್ಲಿ. ಜ್ಯೋತಿಷ್ಯದಲ್ಲಿ ಒಟ್ಟು ಎಷ್ಟು ಮನೆಗಳು ಎಲ್ಲರಿಗೂ ಗೊತ್ತು, 12 ಮನೆಗಳು. 12 ಮನೆಗಳಲ್ಲಿ 6 ಮನೆಗಳಲ್ಲಿ ಕುಜ ಇದ್ದರೆ ಅದರ ಅರ್ಥ ಏನು ಅಂತಂದರೆ ಹಾಫ್ ಆಫ್ ದಿ ಪಾಪ್ಯುಲೇಷನ್ ಕುಜದೋಷನೇ ಅಲ್ವಾ. ಹೌದು. ಕುಂಡಲಿಯಲ್ಲಿ ಲಗ್ನದಿಂದ 6 ಕಡೆ ಎಲ್ಲ ವಿಚಾರಗಳು ತೊಗೊಳ್ಬೇಕು. ಇಲ್ಲಿ ನೋಡಿ, ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಬರ್ಮುಡಾ ಟ್ರಯಾಂಗಲಲ್ಲಿ ಇರ್ತಕ್ಕಂಥ ಒಂದು ವಿಮಾನ ಪತನ ಇದೆಲ್ಲ ನೀವು ನೋಡ್ಬೋದು. ಇದು ಸೈಂಟಿಫಿಕ್ಕಾಗಿ ಅಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ಜಾಗ ಅದು. ಸೈನ್ಸು ಹೇಳುತ್ತೆ ಆ ಜಾಗದಲ್ಲೇ ಭೂಮಿ ಮತ್ತು ಕುಜ ಒಟ್ಟಿಗೆ ಇದ್ದಿರ್ತಕ್ಕಂಥ ಜಾಗ, ಅಂದರೆ ಅಂಟ್ಕೊಂಡಿರ್ತಕ್ಕಂಥ ಜಾಗ ಅದು. ಒಂಥರ ಆ ಒಂದು ಅಲ್ಲಿ ಏನೋ ಒಂದು ಕಬ್ಬಣಗಳು ಜಾಸ್ತಿ ಇದ್ದಾವೆ ಅಂತ ಹೇಳ್ತಾರೆ. ಕಬ್ಬಣ, ಹೆವಿ ಐರನ್ ಪಾರ್ಟಿಕಲ್ ಇದೆ ಅಲ್ಲಿ. ಐರನ್ ಪಾರ್ಟಿಕಲ್ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಅಲ್ಲಿ ಅತಿ ಹೆಚ್ಚು ಒಂದು ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಏನು ಕರೀತಾರೆ, ಹೆಚ್ಚಾಗಿರ್ತಕ್ಕಂಥದ್ದು. ಅದ್ರ ಮೇಲೆ ಏನಾದ್ರು ಫ್ಲೈಟ್ ಆದೋದ್ರೆ ಎಲೆಕ್ಟ್ರಾನಿಕ್ಸ್ ವರ್ಕ್ ಆಗಲ್ವಂತೆ, ಇವತ್ತು ವರ್ಕ್ ಆಗಲ್ಲ.
ಅದಕ್ಕೆ ಫ್ಲೈಟ್ ಅವ್ರು ಏನು ಮಾಡ್ತಾರೆ, ಡಿವಿಯೇಟ್ ಮಾಡ್ಕೊಂಡು ಹಿಂಗೆ ಹೋಗ್ತಾರೆ ಅಂತ ಎಷ್ಟೊಂದು ಕಡೆ ಹೇಳ್ತಾರೆ. ಈ ಏರ್ ಟ್ರಾಫಿಕ್ ಸಿಸ್ಟಮ್ ATS ಅಂತ ನಾವೇನು ಕರಿತೀವಿ, ಆ ATS ಅಲ್ಲಿ ಯಾವ್ದಾದ್ರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ಹೋಗಬೇಕಾದ್ರೆ, ಅದು ಬರ್ಮುಡಾ ಟ್ರಯಾಂಗಲ್ ಮೇಲೆ ಹೋಗಬೇಕಾದ್ರೆ ಅವರು ಸ್ವಲ್ಪ ಡಿವಿಯೇಟ್ ತೊಗೊಂಡು ಹೋಗ್ತಾರೆ, ಅಥವಾ ತುಂಬ ಹೈ ಆಲ್ಟಿಟ್ಯೂಡಲ್ಲಿ ಹೋಗ್ತಾರೆ. ನೀವು ನೋಡ್ಬೋದು ಅದರಲ್ಲಿ ಆ ಒಂದು ಟ್ರಯಾಂಗಲ್ಲು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದು ಭೂಮಿ ಹಿಂದಗಡೆ ನಾವು ಭಾಳ ಹಿಂದೆ ನೋಡಿದಾಗ ಅಲ್ಲಿ ಕುಜನ ಒಂದು ಏನಂದ್ರೆ ಜಂಟಿಯಾಗಿರ್ತಕ್ಕಂಥ ಜಾಗ ಅದು, ಭೂಮಿ ಮತ್ತು ಕುಜ. ಅದಕ್ಕೆ ಭೂಮಿ ಸುತ ಅಂತ ಕರೆದ್ರು, ಅವನ ಮಗ ಅಂತ ಕರೆದ್ರು. ಆ ಮಗ ಅಂತ ಕರೆದಿರ್ತಕ್ಕಂಥ ಒಂದು ವಿಚಾರದಲ್ಲಿ ಇಲ್ಲಿ ಕುಜ ಇರ್ತಕ್ಕಂಥ ಜಾಗ ಭಾಳ ದೊಡ್ಡ ಜಾಗ, ಅದು ಭಾಳ ದೊಡ್ಡ ಜಾಗ. ಅದು ನೋಡೋಕ್ಕೆ ಇಲ್ಲಿ ಮ್ಯಾಪಲ್ಲಿ ಇಷ್ಟೇ ಟ್ರಯಾಂಗಲ್ ಕಾಣಿಸುತ್ತೆ, ತುಂಬ ದೊಡ್ಡ ಜಾಗ ಅದು. ಆ ಒಂದು ಸಮುದ್ರದ ಒಂದು ವಿಚಾರದಲ್ಲಿ ಅಲ್ಲಿ ದೊಡ್ಡ ಒಂದು ಹೊಂಡ ಅಲ್ಲಿದೆ. ಆ ಹೊಂಡದಲ್ಲಿ ಅಷ್ಟು ಜಾಗದಲ್ಲಿ ಮಾತ್ರನೇ ಯಾವುದೇ ಒಂದು ಮೊಬೈಲ್ ವರ್ಕ್ ಆಗಲ್ಲ, ಎಷ್ಟೇ ಪವರ್ ಇದ್ದರೂ ಕೂಡ ಸಿಗ್ನಲ್ಸ್ಗಳು ಪಾಸ್ ಆಗಲ್ಲ, ಒಂದು ಇಲ್ಲ. ಯಾಕೆಂದರೆ ಈ ಎಲೆಕ್ಟ್ರಾನಿಕ್ ವಿಚಾರಗಳಿಂದನೂ ಕೂಡ ಹೆಚ್ಚಾಗಿ ಇರ್ತಕ್ಕಂಥ ಒಂದು ವಿಚಾರಗಳು ಇಲ್ಲಿ ನಾವು ನೋಡ್ತೀವಿ. ಸೊ ಇದು ಸೈಂಟಿಫಿಕ್ ಆಗಿ ಬಂದಿರತಕ್ಕಂಥದ್ದು. ಇದನ್ನು ತಗೊಂಡು ನಾವು ಜನಗಳಿಗೆ ಕುಜದೋಷ ಅಂತ ಹೆದರ್ಸ್ತಕ್ಕಂಥ ದುರುಳರು ಎಲ್ಲ ಇರ್ತಾರೆ. ಅದೆಲ್ಲ ನಾವು ಹುಚ್ಚರೋ ಏನೋ ಅಂತ ಕರಿಬೇಕೋ ಏನೋ ಗೊತ್ತಿಲ್ಲ. ಬೆಳಿಗ್ಗೆ ಹೊತ್ತು ನೀವುಗಳು ಎಲ್ಲ ಯಾವುದೋ 7:30 7 ಗಂಟೆಯಿಂದ ಚಾನಲ್ ಚೇಂಜ್ ಮಾಡ್ತಾ ಇದ್ದಾಗ ಡ್ರೆಸ್ ಹಾಕೊಂಡು ಬರ್ತಾರಲ್ಲ, ಒಂಥರ ಅವರು ಹೆದರಿಕೆ ಇರ್ತಕ್ಕಂಥ ಮಾಸ್ಟ್ರು, ಫಿಯರ್ ಮಾಸ್ಟರ್ಸ್ ಅಂತ ಕರಿತೀನಿ ಅವ್ರನ್ನ. ಕುಜದೋಷ ಎಲ್ಲರಿಗೂ ಇದೆ ರೀ, ಇದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ನೀವುಗಳು ಪ್ರಚಾರ ಮಾಡಬೇಕು, ಕುಜದೋಷ ಇಲ್ಲ ರೀ ಸುಮ್ಮನೆ ರೀ. ಯಾವಾಗ ಪಬ್ಲಿಕ್ ಅವೇರ್ನೆಸ್ ಬರುತ್ತೋ ಅದರದ್ದು ಭಯ ಹೋಗುತ್ತೆ. ಪಬ್ಲಿಕ್ ಅವೇರ್ನೆಸ್ ಬರುತ್ತೋ ಭಯ ಹೋಗುತ್ತೆ. ಈಗ ನಾವು ಒಳ್ಳೆ ಡಾಕ್ಟರ್ ಹತ್ರ ಹೋಗ್ತೀವಿ, ಯಾಕೆಂದರೆ ಓದಿದ್ದಾರೆ, ಕರೆಕ್ಟಾಗಿ ಗೊತ್ತಿರುತ್ತೆ, ಟ್ರೀಟ್ ಮಾಡ್ತಾರೆ ಅಂತ. ಒಳ್ಳೆ ಎಕ್ಸ್ಪೀರಿಯನ್ಸ್ ಲಾಯರ್ ಹತ್ರ ಹೋಗ್ತೀವಿ, ಯಾಕೆಂದರೆ ಅವರು ಕೇಸ್ ಬಗ್ಗೆ ಸ್ಟಡಿ ಮಾಡಿರ್ತಾರೆ, ಎಜುಕೇಷನ್ ಮಾಡಿರ್ತಾರೆ, ಕರೆಕ್ಟಾಗಿರೋ ನಮಗೆ ದಾರಿ ತೋರಿಸ್ತಾರೆ ಅಂತ. ಒಳ್ಳೆ ಸಿವಿಲ್ ಇಂಜಿನಿಯರ್ ಹತ್ರ ಹೋಗ್ತೀವಿ, ಅಥವಾ ಒಳ್ಳೆ ಕಟ್ಟಡ ಅದನ್ನ ಎಕ್ಸ್ಪೀರಿಯನ್ಸ್ ಆಗಿರೋದು ನೋಡ್ತೀವಿ. ಈ ಜ್ಯೋತಿಷ್ಯದ ವಿಚಾರದಲ್ಲಿ ಯಾಕೆ ಈ ಥರ ಜನಗಳು ಅಂತ ನಂಗೆ ಗೊತ್ತಾಗಿಲ್ಲ. ಡ್ರೆಸ್ಸಿಗೆ ಬೀಳ್ತಾರಷ್ಟೇ. ಅದೇ ಯಾಕೆ ಎಲ್ಲ ಕರಿಕೋಟ್ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಡ್ರೆಸ್ಗೆ ಹೋಗಲ್ಲ? ಯಾರ್ಯಾರು ವೈಟ್ ಕೋಟ್ ಹಾಕ್ಕೊಳ್ತಾರೆ ಅವ್ರ ಹತ್ರ ಡಾಕ್ಟ್ರೆಲ್ಲ ಸೂಪರ್ ಅಂತ ಹೇಳಿ ಯಾಕೆ ಹೋಗಲ್ಲ ಅವರೆಲ್ಲ? ಆ ವಿಚಾರದಲ್ಲಿ ಇರಬೇಕು. ಇನ್ನು ಕುಜದೋಷದ ಬಗ್ಗೆ ಇದಾದ್ಮೇಲೆ ಮಾತಾಡೋಣ. ಓಕೆ ಗುರುಗಳೇ, ಒಂದು ಕಾಲ್ ರೆಡಿ ಇದೆ, ತಗೊಳ್ಳೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಮಗಳ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ಸಮಯ ಹೇಳಿಮ್ಮ. 24/8/2003. ಓಕೆ, ಸಮಯ ಬೆಳಗ್ಗೆ 11 ಗಂಟೆ 6 ನಿಮಿಷ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಚಿತ್ರದುರ್ಗ ಮೇಡಮ್. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಎಜುಕೇಶನ್ ಬಗ್ಗೆ, ಜಾಬ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಓಕೆ ನೋಡಿ, ನಾನು ನಿಮಗೆ ಜ್ಯೋತಿಷ್ಯ ಕಲೀರಿ ಅಂತ ಇಲ್ಲಿ ಪಕ್ಕದಲ್ಲಿ ಹಾಕಿದ್ದೀವಿ, ಟಿವಿಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ವಾ? ಆ ಥರ ಇದ್ದಾಗ ಒಂದು ಕೇಳಬೇಕಲ್ವಾ? ನೀವು ಮತ್ತೆ ಎಜುಕೇಶನ್ ಜಾಬ್ ಅಂತ ಎರಡು ಹೇಳ್ತಾರೆ, ಆಮೇಲೆ ಮದುವೆ, ಆಮೇಲೆ ಮಕ್ಕಳು, ಆಮೇಲೆ ಮಕ್ಕಳ ಎಜುಕೇಶನ್, ಮಕ್ಕಳು ಇಲ್ಲಿ ಹೋಗ್ತಾರೆ. ನಮ್ದು ಇಲ್ಲಿ ಪ್ರೋಗ್ರಾಮ್ ಬಂದ್ಬಿಟ್ಟು ಒಂದು ಕ್ವಶನ್ ಕೊಡ್ತೀವಿ, ಆಮೇಲೆ 15,000 ಚಾರ್ಜ್ ಮಾಡ್ತೀವಿ ಕಲಿಯಕ್ಕೆ. ನಿಮಗೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಜ್ಯೋತಿಷ್ಯದ ಮೇಲೆ ನಿಮಗೆ ನಂಬಿಕೆ ಇದೆ ಅಂತಂದ್ರೆ ಅಲ್ಲಿ ಇಲ್ಲಿ ಯಾರೋ ಕಾಂಪೌಂಡರ್ ಹತ್ರ ಎಲ್ಲ ಹೋಗ್ಬೇಡಿ, ಬರೀ ದೋಷ ಹೇಳಿ ಕಳಿಸ್ತಾರೆ. ಅರ್ಥ ಆಯ್ತಾ? ಈಗ ಸದ್ಯಕ್ಕೆ ಅವ್ರಿಗೆ ಈ ಮಗುಗೆ 21 ವರ್ಷ, ಜಾಬ್ ಅಂತಿದ್ದಾರೆ, ಇನ್ನೊಂದು 3 ವರ್ಷ ಹೋದ್ರೆ ಮದುವೆ ಅಂತ ಬರ್ತಾರೆ. ಏನಮ್ಮ? ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಪ್ಲೇಸ್ಮೆಂಟ್ ಟ್ರೈನಿಂಗ್ ನಡೀತಾ ಇದೆ, ಕ್ಯಾಂಪಸ್ ಆಗುತ್ತಾ, ಹೆಂಗಿದೆ, ಹೈಯರ್ ಸ್ಟಡೀಸ್ ಮಾಡ್ಲಾ ಅಂತ. ನಿಮ್ಮ ಹಾರೋಸ್ಕೋಪ್ ಇಂದ ಕುಜದೋಷದ ಬಗ್ಗೆ ಹೇಳ್ತೀನಿ. ಲಗ್ನದಿಂದ ಅಥವಾ ಚಂದ್ರನಿಂದ, ಶುಕ್ರನಿಂದ, ಈ 3 ಜಾಗದಿಂದ, ಒಂದನೇ ಮನೆ ಹಾಗೆ ಲೈನಲ್ಲಿರಿ, 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಈ 3 ಜಾಗದಿಂದ ಕುಜ ಇದ್ದರೆ ಕುಜದೋಷ. ಇಲ್ಲಿ ಬರ್ದಿದ್ದೀನಿ, ಕರೆಕ್ಟ್ ಅಲ್ವಾ? ಈ 3 ಜಾಗದಿಂದ ಲಗ್ನದಿಂದ ನೋಡಬೇಕು. ಲಗ್ನದಿಂದ ಇಲ್ಲಿ ನಾವು ನೋಡ್ಬೇಕಾದ್ರೆ 5ನೇ ಮನೆ, ಚಂದ್ರನಿಂದ ನೋಡ್ಬೇಕಾದ್ರೆ 9ನೇ ಮನೆ, ಶುಕ್ರನಿಂದ 7ನೇ ಮನೆ. ಸೊ ಕುಜದೋಷ ಇದೆ, ಇವ್ರಿಗೆ ಕುಜದೋಷ ಇದೆ. ಸಿಂಪಲ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಪ್ರತಿಯೊಂದರಲ್ಲೂ ಪಬ್ಲಿಕ್ಗೆ ತೋರ್ಸೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಇವರು ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ. ಶನಿ ದಶ ನಡೀತಾ ಇದೆ. ಶನಿ 2034ವರೆಗೂ ಇರ್ತಾನೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 2025 ಮಾರ್ಚ್ ಆದ ಮೇಲೆ ಸೂರ್ಯ ಬರ್ತಾನೆ.
ಸೂರ್ಯನಲ್ಲಿ 10ನೇ ಮನೆ ಇರೋದ್ರಿಂದ ಫಸ್ಟ್ ಕ್ಲಾಸ್ ಕೆಲಸ ಮಾರ್ಚ್ ಆದಮೇಲೆ ಸಿಗುತ್ತೆ. ಈಗ ಕೆಲಸ ಹುಡುಕ್ತಾ ಇದ್ದರೆ ಮಾರ್ಚ್ ಆದಮೇಲೆ 1 ತಿಂಗಳು 2 ತಿಂಗಳಲ್ಲಿ ಕೆಲಸ 100% ಸಿಗುತ್ತೆ. ಯಾಕೆ ಅಂತಂದರೆ 10ನೇ ಮನೆ ವೃತ್ತಿಯ ಸ್ಥಾನ ಅಂತ ಹೇಳ್ತೀವಿ. ಆ ವೃತ್ತಿಯ ಸ್ಥಾನ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಆ ಕಾಂಬಿನೇಷನ್ನ ಹುಡುಕಬೇಕು. ಒಂದಾದ್ಮೇಲೆ ಒಂದು ಬರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ. ಯಾವುದೇ ಟೆನ್ಷನ್ ಇಲ್ಲ. ಮಾರ್ಚ್ ಆದಮೇಲೆ ಚೇಂಜಸ್ ಆಗುತ್ತೆ. ಮಾರ್ಚ್ ಆದಮೇಲೆ ಇಲ್ಲಿ 7ನೇ ಮನೆ 10ನೇ ಮನೆ 2ನೇ ಮನೆ 4ನೇ ಮನೆ ಎಫರ್ಟಿಂದ ಮತ್ತು 10 11 ಮಾರ್ಚ್ ಆದಮೇಲೆ ವಿತಿನ್ 2 to 3 ಮಂತ್ಸು ಒಳ್ಳೆ ಜಾಬು. ಮತ್ತು ದಶಾ ನೋಡಬೇಕು. ದಶಾ ಅಂದರೆ ಬಿಗ್ ಬಾಸ್ ಹೆಂಗಿದೆ ನೋಡ್ಬೇಕು ನಾವು. ಈಗ ಏನು ಟ್ರೆಂಡಲ್ಲಿದೆ ಅದನ್ನೇ ಯೂಸ್ ಮಾಡ್ಬೇಕು ನಾವು ಇನ್ಮೇಲೆ, ಅಲ್ವಾ? ಬಿಗ್ ಬಾಸ್. ಸೊ ಈ ಕಾಂಪೌಂಡರ್ಸ್ ಎಲ್ಲ ಸ್ಮಾಲ್ ಬಾಸ್ ನೋಡ್ಕೊಂಡು ಕೂತಿರ್ತಾರೆ. ಸೊ ಇಲ್ಲಿ ಬಿಗ್ ಬಾಸ್ ಬಂದ್ಬಿಟ್ಟು ಶನಿ ಹೇಗಿದ್ದಾನೆ? ಎಲ್ಲದರಲ್ಲೂ ಉತ್ತಮ. ಇವ್ರು ಏನು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ. ಪ್ರಶ್ನೆ ಕೇಳಿದ್ರು ಕೂಡ ಮುಂದಿನ ಕರೆಗೆ ಹೋಗೋಣ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಗುರುಜಿಯವರು ನೀಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ಹಲೋ, ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ನಾನು ರಾಮನಗರದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 27/3/2005. 2005. ಟೈಮಿಂಗು 11:29 AM. 11:29 AM. ಯಾವ ಊರಲ್ಲಿ ಹುಟ್ಟಿರೋದು? ರಾಮನಗರನೇ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಎಜುಕೇಶನ್ ಬಗ್ಗೆ ಮತ್ತೆ ಜಾಬ್ ಬಗ್ಗೆ ಕೇಳಬೇಕಿತ್ತು. ಯಾವುದಾದ್ರೂ ಒಂದ್ರ ಬಗ್ಗೆ ಕೇಳೋಕೆ ಅವಕಾಶ ಇದೆ. ಯಾವ್ದ್ರ ಬಗ್ಗೆ ಕೇಳ್ತೀರಾ? ಜಾಬ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ ಗುರುಜಿ. ಲಗ್ನದಿಂದ 8ನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ಇಲ್ಲಿ ಕುಜ ದೋಷ ತೋರಿಸ್ತಾ ಇದೆ ನೋಡಿ. 2ನೇದು ಬಂತು ಕುಜ ದೋಷ. ಬರೋದೆಲ್ಲ ಬರುತ್ತೆ. ನಾನು 50% ಅಂದೆ, 80% ಬರುತ್ತೆ ಕುಜ ದೋಷ. ಲಗ್ನದಿಂದ 8ನೇ ಮನೇಲಿ ಇದೆ ಕುಜ ದೋಷ. ಈ ಹುಡುಗಿಗೆ ಯಾವ್ದಾದ್ರು ಮದುವೆ ತೋರಿಸಿದ್ರೆ ಕಾಂಪೌಂಡ್ರೆಲ್ಲ ರಿಜೆಕ್ಟ್ ಮಾಡ್ತಾರೆ. ಇಲ್ಲಿ ಕಾಂಪೌಂಡ್ರಲ್ಲಿ ರಿಜೆಕ್ಟ್ ಮಾಡ್ತಕ್ಕಂಥ ಜಾತಕ. ಅವ್ರ ಮಗಳಿಗೆ ಈ ಜಾತಕ ಬಂದರೆ ಇದೇನೋ ಇಲ್ಲಿ ಲಗ್ನ ಹಾಕೊಂಡ್ಬಿಡ್ತಾರೆ ಅಥವಾ ಇಲ್ಲೆಲ್ಲೋ ಲಗ್ನ ಹಾಕೊಂಡ್ಬಿಡ್ತಾರೆ ಬೇಕಂತ. ಕಳ್ಳರು ಬೇಕಂತ ಟೈಮ್ ಚೇಂಜ್ ಮಾಡಿಬಿಡ್ತಾರೆ. ಈಗ 11 ಕಾಲ್ ತಾನೆ, ಇದನ್ನು 9 ಇದನ್ನು ಏನು ಸ್ವಲ್ಪ 2 ಅವರ್ ಹಿಂದೆ ಮಾಡಿಬಿಟ್ರೆ ಆಯಿತು. ಒಂದು 9:29 ಅಂತ ಹಾಕಿದ್ರೆ ಇದು ಇಲ್ಲಿ ಬರುತ್ತೆ. ದಿಸ್ ಬಿಕಮ್ಸ್ 9. ಏನು ಟೈಮ್ ಚೇಂಜ್ ಮಾಡೋದಲ್ಲಿ ಎಂತೆಂಥ ದೊಡ್ಡ ಮೋಸ ಮಾಡ್ತಾರೆ. ಇದನ್ನು ಮಾಡೋಕ್ಕೆ ಕಷ್ಟನಾ? ನಮ್ಮ ಕಾಂಪೌಂಡರ್ಗಳ ಜಾತಕದಲ್ಲೇ ನೋಡಿದ್ದೀನಿ. ಅವ್ರ ಮಗಳಿಗೆ ಏನಾರು ಹಿಂಗಿದ್ರೆ ಊರಿಗೆಲ್ಲ ಹೇಳ್ತಾರಲ್ಲ ದಾಸಯ್ಯ, ಪುಂಗಿ ದಾಸಯ್ಯ. ಆ ಪುಂಗಿ ದಾಸಯ್ಯ ಹೇಳಿದ್ರೆ ಇದೇನೇ ಕತೆ. ಬೆಳಿಗ್ಗೆ ಹೊತ್ತು ಬರೋರೆಲ್ಲ ನೈಸಾಗಿ ಮಾತಾಡ್ತಾರಲ್ಲ, ಆ ಸೈಲೆಂಟಾಗಿ ಮಾಡೋರೆಲ್ಲ ತುಂಬ ನಾನು ನೋಡಿದ್ದೀನಿ. ತುಂಬ ಕನ್ನಿಂಗು, ಸಾಫ್ಟಾಗಿ ಮಾತಾಡ್ತಾರಲ್ಲ, ದಿ ಮೋಸ್ಟ್ ಕನ್ನಿಂಗ್ ಪೀಪಲ್ ಇನ್ ದಿ ವರ್ಲ್ಡ್. ಸ್ಟ್ರೈಟ್ ಫಾರ್ವರ್ಡ್ ಮಾಡೋರು ಏನು ಗೊತ್ತಾ, ಮನಸ್ಸಲ್ಲಿರಲ್ಲ ಎಲ್ಲ ಹೇಳ್ಬಿಡ್ತಾರೆ. ನಿಧಾನಕ್ಕೆ ಮಾತಾಡೋರು, ಅಮ್ಮ ಹಂಗೆ ಹೌದೇನಮ್ಮ, ಅಯ್ಯೋ ಅಮ್ಮ ಹಾ ಅಷ್ಟೇ ಕಮ್ಕಹ. ಅವರೆಲ್ಲ ಸ್ಟ್ರೈಟ್ ಫಾರ್ವರ್ಡು ಸಿಗಾಕೊಳ್ತಾರೆ. ಅವರೆಲ್ಲ ಸ್ಟ್ರೈಟ್ ಫಾರ್ವರ್ಡ್ ಮಾಡೋರೆಲ್ಲ. ಬಟ್ ಆದರೆ ದೇವ್ರು ಎತ್ತು ಬಿಡ್ತಾರೆ ಅವ್ರನ್ನ. ಮನುಷ್ಯರು ಕೆಳಗೆ ಬೀಳಿಸಿದ್ರು ದೇವ್ರು ಎತ್ತೋವಂಥ ಏಕೈಕವಾಗಿರ್ತಕ್ಕಂಥದ್ದು ಸ್ಟ್ರೈಟಾಗಿ ಮಾತಾಡೋರ್ನು. ಈ ಕನ್ನಿಂಗ್ ಮಾತಾಡೋರನ್ನ ಅಲ್ಲೇ ತಟ್ಟಿ ಅಲ್ಲೇ ಕೂರಿಸಿರ್ತಾರೆ ಒಂದೇ ಕಡೆ. ಅವ್ರು ಬೆಳೆಯೋದು ಇಲ್ಲ ಅಷ್ಟೇ. ಎಲ್ಲರ ಹತ್ರನೂ ನಾಟಕ. ಅಂದ್ರಕ್ಕೂ ಮಂಚುವಾಡೋ ಅನಂತರಾಮಯ್ಯ ಅಂತಾರಲ್ಲ, ಕರೆಕ್ಟ್ ಅಲ್ವಾ? ಅಂದ್ರಕ್ಕೂ ಮಂಚುವಾಡೋ ಅನಂತರಾಮಯ್ಯ ಅಂಥ ಜ್ಯೋತಿಷ್ರ ಹತ್ರ ಹೋಗಬೇಡಿ. ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನೈಸಾಗಿ ಮಾತಾಡ್ತಾ ಇದ್ರ ಕಟ್ ಥ್ರೋಟಲ್ಲಿರಬೇಕು. ನಿನ್ನ ಪ್ರಶ್ನೆ ಕೇಳಮ್ಮ. ಏನು ಎಜುಕೇಷನ್ ಏನೋ ಕೇಳ್ದಿಲ್ಲ? ಜಾಬ್ ಬಗ್ಗೆ ಕೇಳಬೇಕಿತ್ತು. ಎಲ್ಲಿ ಲೈನಲ್ಲಿ ಜಾಬ್ ಬಗ್ಗೆ ಕೇಳಬೇಕಾ? ನೋಡೋಣ. ದಶಾ ರಾಹು ದಶ 2027ಕ್ಕೆ ಮುಗಿದೋಗುತ್ತೆ. ಇನ್ನು ಕೇವಲ 2 ವರ್ಷ 3 ವರ್ಷ ಮುಗಿದೋಗುತ್ತೆ. ವಾಟ್ ಈಸ್ ಇಂಪಾರ್ಟೆಂಟ್ ಅಂದಾಗ ನಾವು ಗುರು ದಶ ನೋಡಬೇಕಾಗುತ್ತೆ. ಗುರು ಹೇಗಿದೆ ಅಂತ ನಾವು ನೋಡಿ ನಿರ್ಣಯ ಮಾಡಬೇಕು ಜಾಬ್ ಹೇಗಿದೆ ಅಂತ. ಗುರುನಲ್ಲಿ 4th ಹೌಸ್ ಇದೆ, 10th ಹೌಸ್ ಇದೆ. ಈ 4th ಹೌಸು 10th ಹೌಸು ಇವರಿಗೆ ಇಂಜಿನಿಯರಿಂಗು ಅಥವಾ ಸಾಫ್ಟ್ವೇರ್ ಸೈಡ್ ಮಾಡಿದರೆ, ಟೆಕ್ನಿಕಲ್ ಸೈಡ್ ಬ್ಯಾಕ್ಗ್ರೌಂಡಲ್ಲಿ ಅದ್ಭುತವಾಗಿರ್ತಕ್ಕಂಥ ಜಾಬ್ ಸೈಡ್ ಹೋಗ್ತಾರೆ. ಮತ್ತು ಎಂಡಲ್ಲಿ 10 ಇರೋದ್ರಿಂದ ನಿಧಾನಕ್ಕೆ ಗುರು ಅವ್ರಿಗೆ ಒಳ್ಳೆ ಪೊಸಿಷನ್ ಕೊಡ್ತಾನೆ ಎಂಡಿಂಗಲ್ಲಿ. ಇದು ಸ್ಟಾರ್ಟಿಂಗಲ್ಲಿ ಕೊಟ್ಟರೆ ಇದು ಎಂಡಿಂಗಲ್ಲಿ ಬರುತ್ತೆ. ಸೊ ಯಾವಾಗಲೂ ಕೂಡ ಎಂಡಿಂಗ್ ಭಾಳ ಇಂಪಾರ್ಟೆಂಟು, ಸ್ಟಾರ್ಟಿಂಗ್ ಅಲ್ಲ. ಯಾವಾಗಲೂ ಕೂಡ ಇದನ್ನು ನಾವು ಫಸ್ಟ್ ಅಂತೀವಿ, ಇದನ್ನು ಸೆಕೆಂಡ್ ಅಂತೀವಿ. ಸೊ ಫಸ್ಟು ಸೆಕೆಂಡ್ ನೋಡಿದಾಗ ಇದರಲ್ಲಿ ಒಂದು ಡಿಫ್ರೆನ್ಷಿಯೇಷನ್ ನಮ್ಗೆ ಗೊತ್ತಾಗುತ್ತೆ. ಓಕೆ. ಸೊ ರಾಹು ಆದಮೇಲೆ ಗುರು ಬರ್ತಾನೆ, 4th ಹೌಸ್ ಬರ್ತಾನೆ. ಎಕ್ಸಲೆಂಟ್ ಆಗಿದೆ, ಫೇಮಸ್ಸು ಆಗ್ತಾರೆ. 4th ಹೌಸ್ ಇಸ್ ಆಲ್ಸೋ ದಿ ಹೌಸ್ ಆಫ್ ಫೇಮಸ್ ಅಂತ ಕರೀತಾರೆ. 10th ಹೌಸು ಒಳ್ಳೆ ಇದು ಬರುತ್ತೆ. ಇಷ್ಟು ಮಾತ್ರ ಹೇಳ್ಬೋದು. ಅವ್ರು ನೆಕ್ಸ್ಟ್ ಕ್ವಶನ್ನು ಅವ್ರು ಬಂದು ಕಲೀಲಿ. 15,000 ಅವ್ರಿಗೇನು ದೊಡ್ಡದಿಲ್ಲ, ಬಂದು ಕಲಿಬೋದು. ಹುಡುಗರು ಕಲಿತ್ರೆ ಫ್ಯೂಚರ್ ಅವರೇ ನೋಡ್ಕೋಬೋದು. ಅವ್ರಿಗೇನು ಅಮ್ಮ ಒಂದು 15,000 ಕೊಡಮ್ಮ ನಾನು ಕಲಿತೀನಿ ಅಂದರೆ ಕಷ್ಟನಾ?
ಕಾಲ್ ಮಾಡಿಲ್ಲ. ನಾನು ನೋಡ್ತಾ ಇರ್ತೀನಿ ಬೆಳಿಗ್ಗೆ ಹೊತ್ತಲ್ಲಿ ಯಂಗ್ಸ್ಟರ್ಸ್ ಯಾರು ಕಾಲ್ ಮಾಡೋದು. ನಮ್ಮ ಪ್ರೋಗ್ರಾಮ್ ಮಾತ್ರ ಯಂಗ್ಸ್ಟರ್ಸ್. ಅಂದರೆ ರಿಯಲ್ ಅಸ್ಟ್ರಾಲಜಿ ಇದು. ಯಾರ್ಯಾರು ವೀಕ್ಷಕರು ನೀವು ಪಕ್ಕದ ಮನೆ ಪಕ್ಕದ ಮನೆ ಎದುರುಗಡೆ ಮನೆಗೆ ಹೇಳಿ 8 ಗಂಟೆಗೆ ಒಂದು ಪ್ರೋಗ್ರಾಮ್ ಬರುತ್ತೆ ರಿಯಲ್ ಅಸ್ಟ್ರಾಲಜಿ ಅಂತ ಹೇಳಿ. ಪಕ್ಕ ಸ್ವಲ್ಪ ಜೋರಾಗಿ ಸ್ಟ್ರೈಟಾಗಿ ಮಾತಾಡ್ತೀನಿ ಅಷ್ಟೇ. ತಪ್ಪಿದ್ರೆ ಒಪ್ಕೊಳ್ತೀನಿ. ನಾಟಕ ಇಲ್ಲ, ಅಮ್ಮ ಗಿಮ್ಮ ಅದು ಗುಮ್ಮ ಅಂತ ಯಾವುದು ಹೇಳೋದಿಲ್ಲ. ಓಕೆ ಓಕೆ ಗುರುಗಳೇ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ, ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಚಿತ್ತೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ ಸಮಯ ಇದೆಯಾ? ಇಲ್ಲ ಸರ್, ಕರೆಕ್ಟ್ ಆಗಿಲ್ಲ. ಪ್ರಶ್ನೆ ಸಸಿ ಕೇಳಿ. ಹಾಗಿದ್ರೆ 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. ಒಂದು ಸಂಖ್ಯೆನಾ? ಹಾ, ಸರಿ. 20. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅದೇ ಮಗನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಮಗನಿಗೆ ವಯಸ್ಸೆಷ್ಟು? 32 ತುಂಬ 33 ರನ್ನಿಂಗು. 32 ಅಂದರೆ ಮೊನ್ನೆ ಹುಟ್ಟಿರೋದು. 32 ಅಲ್ಲ, ನಮಗೆಲ್ಲ ಮೊನ್ನೆ ಹುಟ್ಟಿರೋದು ಅಲ್ವಾ? ಅವ್ರದ್ದು ಯಾಕೆ ನೀವು ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಕರೆಕ್ಟಾಗಿ ತಿಳ್ಕೊಂಡಿಲ್ಲ? ತಿಳ್ಕೊಂಡಿಲ್ಲ ಅಂದ್ರೆ ಅದೇ ವ್ಯತ್ಯಾಸ. ಬೆಳಗಿನ ಜಾವ 10 ನಿಮಿಷ ಗೊತ್ತಾಗ್ಲಿಲ್ಲ. ಮನೇಲಿ ಹುಟ್ಟಿರೋದಾ ಹಾಸ್ಪಿಟ್ಲ್ ಅಲ್ಲ? ಆಸ್ಪತ್ರೆ. ಹಾಸ್ಪಿಟ್ಲ್ ಕೊಡ್ತಾರಲ್ಲಮ್ಮ ಚೀಟಿ. ಅದೇ ಕೊಡ್ತಾರೆ, ಅದು ಸರಿಯಾಗಿ ನೆನ್ಪಿಟ್ಕೊಂಡಿರ್ಲಿಲ್ಲ. ಚೀಟಿಲಿ ಇರುತ್ತಲ್ಲ, ನೀವು ನೆನ್ಪಿಟ್ಕೊಳ್ಳೋದು ಬೇಡ, ಚೀಟಿಲಿ ನೆನಪಿರುತ್ತಲ್ಲ. ಅದೇ ಬೆಳಗಿನ ಜಾವ ಸೋಮವಾರ ರಾತ್ರಿ, ಮಂಗಳವಾರ ಬೆಳಗ್ಗೆ ಜಾವ 4 ನೋಡಿ, ನಿಮ್ಮ ಮಗನಿಗೆ ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಇದ್ರೆ ಮ್ಯಾಚ್ ಮೇಕಿಂಗ್ ಆಗುತ್ತೆ. ಈಗ ಯಾರ ಹತ್ರ ಹೋದ್ರೆ ಮ್ಯಾಚ್ ಮೇಕಿಂಗ್ ಮಾಡ್ತಾರಲ್ಲ, ಸಾಲಾವಳಿ ಮಾಡ್ತೀರಾ, ಅದಕ್ಕೇನ್ ಮಾಡ್ತೀರಾ? ಅದೇ 7. ಅದೆಲ್ಲ ಬೇಡ ನಮ್ಗೀಗ. ಸಾಲಾವಳಿಗೆ ಏನ್ ಮಾಡ್ತೀರಾ? ಆಯ್ತು ಕತೆ. ಆಯ್ತಾಯ್ತು. ಗುಡ್ ಮಾರ್ನಿಂಗ್, ಒಳ್ಳೇದಾಗಲಿ. ಗುರುದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. 2028ವರೆಗೂ ರಾಹು ಇದೆ. ಮದುವೆ ಯೋಗ ಫಸ್ಟ್ ನೋಡೋಣ. ಇಲ್ಲಿ ಮದುವೆ ಯೋಗ ನೋಡೋಣ. ಇಲ್ಲಿ ಮದುವೆ ಯೋಗ 7ನೇ ಮನೆ ಫಸ್ಟ್ ನೋಡಿದಾಗ 11 ಬಂದಿದೆ, ಯೋಗ ಇದೆ. ಆದರೆ ಸ್ವಲ್ಪ ಡಿಲೇ, ಯಾಕೆಂದರೆ ಲಾಸ್ಟಲ್ಲಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಆ ಟೇಸ್ಟ್ ಅಂತ ನಾವೇನು ಕರಿತೀವಿ, ಅದ್ರದ್ದು ಫಲ ನಿಧಾನ ಅಂತ ಬರುತ್ತೆ. ಎಸ್ ಕೊಡುತ್ತೆ, ನಿಧಾನ. ಯಾವಾಗ ಆಗುತ್ತೆ? ಆಲ್ರೆಡಿ ನಿಧಾನ ಆಗಿದೆ ಅಂತ ಯಾವಾಗ ಹೆಂಗೆ ಗೊತ್ತಾಗುತ್ತೆ? ಅವ್ರು ಆಲ್ರೆಡಿ ಏಜ್ ಆಗಿದೆ, 32 ಆಗಿದೆ, ಅಲ್ಲೇ ಇದೆ, ಆಲ್ರೆಡಿ ಹೇಳ್ಬಿಟ್ಟಿದೆ ಇದು ಆಲ್ರೆಡಿ ಡಿಲೇ ಅಂತ. ಇವ್ರಿಗೆ ಏಜ್ ಕೇಳೋದು ಬೇಡ, ಇಲ್ಲೇ ನಾವು ನೋಡ್ಬಿಟ್ರೆ ಅರ್ಥ ಆಗ್ಬಿಡುತ್ತೆ. ಓಕೆ, ಇದು ಆಲ್ರೆಡಿ ಏಜ್ ಆಗೋಗಿರೋದು, ರೈಪ್ ಆಗಿಬಿಟ್ಟಿದೆ ಇದು ಅಂತ ಹೇಳಿ ಬರ್ತಕ್ಕಂಥದ್ದು. ಇಲ್ಲಿ ಈಗ ಸದ್ಯಕ್ಕೆ ನಾವು ಈ ಒಂದು ವಿಚಾರದಲ್ಲಿ ಬರ್ತಕ್ಕಂಥ ಭುಕ್ತಿ ನೋಡಿದಾಗ ಇಲ್ಲಿ 2ನೇ ಮನೆ ಬರಬೇಕು, 7ನೇ ಮನೆ ಬರಬೇಕು ಮದುವೆ ಎಸ್ ಅನ್ನಕ್ಕೆ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಆಮೇಲೆ ಹೋಗ್ತೀವಿ. ಇಲ್ಲಿ ಎಸ್ ಅಂದ ಮೇಲೆ ಇಲ್ಲಿ ಎಸ್ ಅನ್ಬೇಕು. ಈ ರೀತಿ ಜ್ಯೋತಿಷ್ಯ ನೋಡೋದು. ಈ ಗ್ರಹಗಳು ಇಲ್ಲಿ ಫಲ ಅಲ್ಲ, ಫಲ ಇರೋದೇ ನಕ್ಷತ್ರದ ಒಳಗಡೆ. ಅದಕ್ಕೆ ಎಲ್ಲರೂ ಅರ್ಚನೆ ಮಾಡ್ಬೇಕಾದ್ರೆ ನಿಮ್ಮ ನಕ್ಷತ್ರ ಯಾವುದು, ನಿಮ್ಮ ನಕ್ಷತ್ರ ಯಾವುದು ಅಂತ ಈ ಕಾಂಪೌಂಡರ್ಗೆ ಬುದ್ಧಿನೇ ಇಲ್ಲ. ಅರ್ಚಕರಿಗೂ ಸ್ವಲ್ಪ ಯೋಚನೆ ಇಲ್ಲ. ನೀವು ದೇವಸ್ಥಾನಕ್ಕೆ ಹೋದರೆ ಏನು ಕೇಳ್ತೀರಾ? ನನಗೆ ನಿಮ್ಮ ರಾಶಿ ಆದಮೇಲೆ ಏನು ಕೇಳ್ತಾರೆ? ನಕ್ಷತ್ರನೇ ಅಲ್ವಾ ಕೇಳೋದು. ಯಾವುದೇ ಗ್ರಹ ಅದಕ್ಕೆ ಫಲ ಕೊಡಬೇಕು ಅಂದರೆ ನಕ್ಷತ್ರನೇ ಇಂಪಾರ್ಟೆಂಟ್. ಯಾರ್ಯಾರು ಟಿ ವಿಲಿ ಜ್ಯೋತಿಷ್ಯ ಹೇಳ್ಕೊಂಡು ಬರ್ತಾರೆ, ನಕ್ಷತ್ರ ಫಲ ಹೇಳಲಿಲ್ವೋ ಅವ್ರದ್ರಲ್ಲಿ ಬರೀ ಸುಳ್ಳೇ ಬರುತ್ತೆ. ಕಂಪ್ಲೀಟ್ಲಿ ರಾಂಗ್. ಅವ್ರಿಗೆ ಹೇಳಕ್ಕೆ ಬರೋಲ್ಲ. ಸುಮ್ಮನೆ ನಿಮ್ಮ ಪ್ರಾಬ್ಲಮ್ ಕೇಳಿ ಒಂದು ಹೋಮ ಮಾಡಿಸಿ, ನಿಮ್ಮ ಪ್ರಾಬ್ಲಮ್ ಕೇಳಿ ಪೂಜೆ ಮಾಡಿಸಿ, ನಿಮ್ಮ ಪ್ರಾಬ್ಲಮ್ ಕೇಳಿ ಅದು ಮಾಡಿಸಿ. ಚೆನ್ನಾಗಿದ್ದ ಮೇಲೆ ದೇವ್ರ ಧ್ಯಾನ ಮಾಡೋದು ಖಂಡಿತ. ಅದನ್ನು ನಾನು ಸೈಡ್ಗೆ ಇಡ್ತೇನೆ. ನಾನು ದೇವ್ರ ಧ್ಯಾನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಎಲ್ಲದಕ್ಕೂ ಉತ್ತರ ಒಂದೇ ಅಂದರೆ ಸಾಲ್ಟೇ ಉತ್ತರ. ಅವ್ರದ್ದು ಸಾಲ್ಟೇ ಉತ್ತರ. ಬಿರಿಯಾನಿಗೆ ಏನಾಗ್ತೀರಾ? ಸಾಲ್ಟ್. ಚಿತ್ರಾನ್ನಕ್ಕೆ ಏನಾಗ್ತೀರಾ? ಸಾಲ್ಟ್. ಮೈಸೂರು ಪಾಕಕ್ಕೆ ಅಲ್ಲಿ ಚೇಂಜ್ ಆಗುತ್ತೆ. ಸೊ ಅವ್ರಿಗೆಲ್ಲ ಒಂದೇ ಮೈಂಡು, ಸಾಲ್ಟ್ ಹಾಕೋದು, ಉಪ್ಪು ಹಾಕೋದು. ಆ ರೀತಿ ಅಲ್ಲ. ಇಲ್ಲಿ ಮದುವೆ ವಿಚಾರದಲ್ಲಿ 2028ವರೆಗೂ ಸ್ವಲ್ಪ ಟಫ್ಫೇ. ಯಾಕೆಂದರೆ ಪ್ರಶ್ನಾಶಾಸ್ತ್ರದಲ್ಲಿ ಇಲ್ಲಿ ನಮಗೆ 2ನೇ ಮನೆ ಮತ್ತು 7ನೇ ಮನೆ ಇಲ್ಲಿ ಬಂದಿಲ್ಲ, ಹಾಗೆ ಇಲ್ಲೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ. ಇಲ್ಲೊಂದು ಕಡೆ ಬಂದಿದೆ, ಅದು ಮುಗಿದೋಗ್ತಾ ಇದೆ. ಒಂದೇ ಕಡೆ ಬಂದಿರೋದು ಇಲ್ಲಿ ಬಂದಿದೆ, ಬುಧ. ಸೊ ಇವೆಲ್ಲ ನೋಡಿದಾಗ ರಾಹು, ಗುರು, ಶನಿ, ಬುಧನಲ್ಲಿ ಮಾತ್ರ ಮದುವೆ ಯೋಗ ತೋರಿಸ್ತಾ ಇದೆ. ಸಿಕ್ಕಿದ್ದು ಮಾಡ್ಕೋಬೇಕು. ನಾನು ಅದನ್ನು ಹೇಳ್ತೀನಿ, ಸಿಕ್ಕಿದ್ದು ಮಾಡ್ಕೋಬೇಕು ಅನ್ನೋ ಅರ್ಥ ಏನು ಅಂತಂದರೆ ಅದು ಇದು ಅದು ಸರಿಗೆ ಬಂದಿಲ್ಲ, ಇದು ಸರಿಗೆ ಬಂದಿಲ್ಲ, ಅದು ಸರಿ ಇಲ್ಲ ಅಂತ ಬಿಟ್ಟು ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲಾಂದರೆ ಎಲ್ಲರೂ ಮಾತಾಡೋ ಥರ ಆಗುತ್ತೆ. ಇಲ್ಲಿ ರಾಹು ಮತ್ತು 2028 ರಾಹುನಲ್ಲಿ ಬುಧ ಬಂದಾಗ 2025 ಎಂಡಿಗೆ ತೋರಿಸ್ತಾ ಇದೆ.
ಓಕೆ ಅಷ್ಟು ಡಿಲೇ ತೋರಿಸ್ತಾ ಇದೆ. ಶೀಘ್ರವಾಗಿ ಮಾಡ್ಕೋಬೇಕು. ಒಳ್ಳೆಯದಾಗಲಿ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳುವು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 21/5/1998 ಬೆಳಿಗ್ಗೆ 7:12. 7:12 ಬೆಳಗ್ಗೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರು. ಬೆಂಗಳೂರಲ್ಲೇ ಹುಟ್ಟಿರೋದು. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ಮಾಡ್ಬೇಕು ಅಂತ ನೋಡ್ತಾ ಇದೀವಿ. ಕುಜದೋಷ ಇದೆ ಅಂತಾರೆ, ರಾಹು ದೋಷ ಇದೆ ಅಂತಾರೆ. ಅದಕ್ಕೆ ನಾನು ಇವತ್ತಾನೆ ಅದನ್ನೇ ಮಾತಾಡ್ತಾ ಇದ್ನಲ್ಲಮ್ಮ. ನೋಡಿ, ಇವ್ರಿಗೆ ಹೇಳಿದ್ನಲ್ಲ, ಒಂದೇ ಮನೆ,
2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ, ಊರಲ್ಲಿರೋರಿಗೆಲ್ಲ ಕುಜದೋಷ. ಅರ್ಥ ಆಯ್ತೇನಮ್ಮ? ಇಲ್ಲಿ ನೋಡಿ, ಇಲ್ಲಿ 8ನೇ ಮನೆ ಲಗ್ನದಲ್ಲಿದೆಯಾ ಕುಜದೋಷ. ಆದರೆ ಇವ್ರಿಗೆ ನಡೀತಾ ಇರ್ತಕ್ಕಂಥ ದಶಾ ಬುಧ ನಡೀತಾ ಇದೆ, ಕುಜನ ಪ್ರಭಾವವೇ ಇಲ್ಲ. ಕುಜ ಇವ್ರಿಗೆ 2080 ಬರ್ತಾನೆ. ಎಂಥ ಅನ್ಎಜುಕೇಟೆಡ್ ಅಸ್ಟ್ರಾಲಜರ್ಸ್ ಇದ್ದಾರೆ ಗೊತ್ತಿಲ್ಲ, ನಾನು ಇದು ವರ್ಡ್ ಯೂಸ್ ಮಾಡಬೇಕು. ಅನ್ಎಜುಕೇಟೆಡ್ ಅಂತಾರಲ್ಲ, 100% ಅನ್ಎಜುಕೇಟೆಡ್ ಅಸ್ಟ್ರಾಲಜರ್ಸೇ. ಓಕೆ, ಇಲ್ಲಿ ನಾವು ಬುಧ ಏನು ಕೊಡ್ತಾ ಇದ್ದಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಬುಧ ಏನು ಕೊಡ್ತಾ ಇದ್ದಾರೆ ಅದ್ರ ಮೇಲೆ ನೋಡಬೇಕು, ಬುಧನ ಕಾಂಬಿನೇಷನ್ ಮೇಲೆ ನೋಡಬೇಕು. ಬುಧ ಇಲ್ಲಿ ನೋಡಿ, ಮಂಗಳ ಆ್ಯಕ್ಚುಲಿ 1ನೇ ಮನೇಲಿಲ್ಲ, 12ನೇ ಮನೇಲಿದ್ದಾನೆ. ಡಿಗ್ರಿ ವೈಸ್ ನೋಡಿದಾಗ 12ನೇ ಮನೇಲಿದ್ದಾನೆ. ಇಲ್ಲಿ ಬುಧನ ಕಾಂಬಿನೇಷನಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಬುಧನ ಇರ್ತಕ್ಕಂಥ ನಕ್ಷತ್ರ 11, 1, 6. ಈ 11, 1, 6 ಯಾವುದರಿಂದ ಬಂದಿದೆ? ಶುಕ್ರನ ನಕ್ಷತ್ರದಲ್ಲಿದ್ದಾನೆ. ಶುಕ್ರ 2ನೇ ಮನೆ 7ನೇ ಮನೆ ಕೊಟ್ಟಿಲ್ಲ ಅಲ್ಲಿ ಮದುವೆಗೆ. ಅರ್ಥ ಮಾಡ್ಕೊಳ್ಳಿ. ಇವರೆಲ್ಲ ನೀವೆಲ್ಲರೂ ಫಸ್ಟು ಇದನ್ನು ಇವ್ರನ್ನ ಗಡಿಪಾರು ಮಾಡಬೇಕು. ಈ ಕಾಂಪೌಂಡರ್ಗಳನ್ನ ಕೆಲವರೆಲ್ಲ ಕುಜದೇಶ ಹೇಳೋರ್ನೆಲ್ಲ ಫಸ್ಟು ಗಡಿಪಾರು ಮಾಡಬೇಕು. ನೀವು ಟಿ ವಿಯವ್ರು ಬ್ಯಾನ್ ಮಾಡಬೇಕು. ಎಲ್ಲ ಚಾನಲರು ಯಾರ್ಯಾರು ದೋಷ ಹೇಳ್ತಾರೋ ಅವನ್ನೆಲ್ಲ ಕೂರಿಸ್ಬಾರ್ದು. ಹೌದು. ಆ್ಯಕ್ಚುಲಿ ನೀವು ಸಮಾಜನ ಚೆನ್ನಾಗಿ ಮಾಡೋಕ್ಕೆ ಎಲ್ಲ ಚಾನಲ್ಗಳು, ನ್ಯೂಸ್ ಚಾನಲ್ಗಳು ಇರೋದಲ್ವ ನೀವೆಲ್ಲ? ಹಾಂ, ಎಲ್ಲ ನ್ಯೂಸ್ ಚಾನಲು ಬೇರೆ ಯಾವುದಾದ್ರು ಕ್ರೈಮ್ ತೋರಿಸ್ತೀರಾ? ಇಲ್ಲಿರೋ ಕ್ರೈಮ್ನು ತೋರಿಸ್ಬೇಕು ನಾವು. ಇದು ಕ್ರೈಮ್, ಆ್ಯಕ್ಚುಲಿ ಕ್ರೈಮ್ ಡೈರಿಗೆ ಹಾಕಬೇಕು ಕುಜದೋಷನ. ಆ ಥರ ಏನಿಲ್ಲ, ದಶ ಪ್ರಮೋಟ್ ಮಾಡ್ತಾ ಇಲ್ಲ, ಅಷ್ಟೇ ಸಿಂಪಲ್. ದಶ ಎಸ್ ಅನ್ನೋದು ಹೇಳ್ತಾ ಇಲ್ಲ. ಆದರೆ ಈಗ ಭುಕ್ತಿ ಅಂದರೆ ಸ್ಟ್ರಾಂಗ್ ಇಲ್ಲ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು, ಸ್ವಲ್ಪ ಕವರ್ಗಳು. ಯಾಕಂದರೆ ಬುಧ ಇರ್ತಕ್ಕಂಥ ದಶ ಎಲ್ಲಿವರೆಗೂ ಇದ್ದಾನೆ? 2037ವರೆಗೂ ಇದ್ದಾನೆ. ಕೇಳಿಸ್ತಾ ಇದೆಯಮ್ಮ? ಇದಾರ ಲೈನಲ್ಲಿ? ಇಲ್ಲ, ಕಟ್ಟಾಗಿದೆ. ಕಟ್ಟಾಗಿದೆ. ನೋಡ್ಕೊಳ್ತಾರೆ, ಟಿ ವಿಯಲ್ಲಿ ನೋಡ್ಕೊಳ್ತಾರೆ, ನೋ ಪ್ರಾಬ್ಲಮ್. ಅವ್ರದ್ದೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದಶ ಇಲ್ಲಿವರೆಗೂ ಇರೋದ್ರಿಂದ ಇದು ವೈವಾಹಿಕ ಜೀವನಕ್ಕೆ ಅಷ್ಟು ಸ್ಟ್ರಾಂಗ್ ಇಲ್ಲ. ಯಾಕೆಂದರೆ 11 ಲಾಭ ಕೊಡುತ್ತೆ ಮದುವೆಗೆ. ಕೆಳಗಡೆ ಇರ್ತಕ್ಕಂಥದ್ದು 2, 7 ಇದರ ಲಾಭ. 1, 6 ಯಾವಾಗಲೂ ಕೆಟ್ಟದ್ದು. ಅದಕ್ಕೆ ಇಲ್ಲಿ ನಾವು ರೆಡ್ ಕೊಟ್ಟಿರ್ತೀವಿ. ಇಲ್ಲಿ ನಾನು ಇಲ್ಲಿ ಮ್ಯಾರೇಜ್ ಅಂತ ಹಾಕ್ತೀನಿ, ಅವಾಗ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ ಅಲ್ಲಿ ಅಂಡರ್ಗ್ರೌಂಡಲ್ಲಿ. ಇಲ್ಲಿ ನೋಡಿ, ಕಲರ್ ನೋಡಿ, ಕೆಳಗಡೆ 16 ಅಂತ ಇದೆ ರೆಡ್ಡಲ್ಲಿ. ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಾ? 16 ಅಂತಿದೆ ಕೆಳಗಡೆ ಅಂಡರ್ಗ್ರೌಂಡಲ್ಲಿ. ಸೊ ಇಲ್ಲಿ ಮುಂದೆ ಭುಕ್ತಿ ಈಗ ಚೆನ್ನಾಗಿದೆ, 11-25 ಮದುವೆ ಆಗೇ ಆಗುತ್ತೆ. ಈ ಯಾವ ಹುಡುಗ ಬರ್ತಾರಲ್ಲ ಅವರು ಇವ್ರ ಥರನೇ ತಿಕ್ಕಲ್ರ ಥರ ಇದ್ದರೆ, ನಾವು ಜಾತಕನೇ ತೋರಿಸ್ತೀವಿ ಅನ್ನೋರಿಗೆ ತಿಕ್ಕಲ್ರ ಥರ ಇದ್ದರೆ ಒಪ್ಕೊಳ್ಳಲ್ಲ. ಅವ್ರಿಗೆ ಹುಡುಗಿಗಿನ ಜಾತಕದ ಮೇಲೆ ನಂಬಿಕೆ ಜಾಸ್ತಿ. ಓಕೆ, ಮನುಷ್ಯನ ಮೇಲೆ ನಂಬಿಕೆಗಿನ ಜಾತಕ ಮೇಲೆ ನಂಬೋರು ಜಾಸ್ತಿ. ಅವರೇ ಟೋಪಿ ಹಾಕಿಸ್ಕೋತಾರೆ ಇವತ್ತೆಲ್ಲ ನಾಳೆ. ಯಾರ್ಯಾರು ಜಾತಕನೇ ಇಂಪಾರ್ಟೆಂಟು ಅಂತ ಹೋಗ್ತಾರಲ್ಲ, ಯಾಕೆಂದರೆ ನಾನು ಜ್ಯೋತಿಷ್ಯನೇ ಹೇಳ್ತಾ ಇದ್ದೀನಿ, ಮಾರ್ಕೆಟಲ್ಲಿ 100ಅಲ್ಲಿ 90% ಫೇಕ್ ಅಸ್ಟ್ರಾಲಜರ್ಸ್ ಇರೋದು. ಫೇಕ್. ಯಾಕೆಂದರೆ 65,000 ಜನ ವಿದ್ಯಾರ್ಥಿಗಳಿಗೆ ಕಲಿಸಿದ್ದೀನಿ ನಾನು. ಆಟೋ ಡ್ರೈವರಿಂದ ಹಿಡಿದು ಪೈಲಟ್ವರೆಗೂ ನನ್ನ ಹತ್ರ ಸ್ಟೂಡೆಂಟ್ಸ್ ಇದ್ದಾರೆ. ಪೈಲಟವರು ಇದ್ದಾರೆ ನನ್ನ ಸ್ಟೂಡೆಂಟ್ಸ್, ತಿಳ್ಕೊಳ್ಳಿ. ಎಲ್ಲ ಟಿ ವಿಲಿ ಬರೋರು ಕೂಡ ಒಬ್ರೊಬ್ಬರಿಗೆ ಹೇಳಿ ಕಳಿಸ್ತಾರೆ. ಒಬ್ರೊಬ್ಬರೇ ಹೇಳಿ ಕಳಿಸಿದಾಗ ಅವ್ನಿಗೇನೋ ಒಂದು 90% ಆಗ್ತಾ ಇದ್ದಾಗ ಅವ್ನು ಬೈಕೋತಾನೆ ಸುಮ್ಮನೆ ಇರ್ತಾನೆ, ಪಕ್ಕದ ಮನೆಗೆ ಹೋಗಿ ಹೇಳಲ್ಲ. ನಮ್ದ್ರಲ್ಲಿ ಅಂದರೆ ಪಬ್ಲಿಕ್ಕು ನಮಗೆ ಬೈಟ್ ಬರ್ತಾರಲ್ಲ, ಈಗ ನೆಕ್ಸ್ಟ್ ಬೈಟ್ ಬರ್ತಾರಲ್ಲ, ಅವ್ರು ಹೇಳ್ತಾರೆ ಹಿಂಗೆ ಕಲ್ತ್ವಿ, ನಾವು ಹೇಳಿದ್ವಿ ಅಂತ. ಎಲ್ಲ ವೀಕ್ಷಕರಿಗೆ ಹೇಳೋದು ಒಂದೇನೆ, ಸ್ವಲ್ಪ ಆಲೋಚನೆ ಮಾಡಿ. ಜ್ಯೋತಿಷದಲ್ಲಿ ಹೈಯೆಸ್ಟ್ ಮೋಸ ಹೋಗೋದು ಜಾಸ್ತಿನೇ ಜ್ಯೋತಿಷದಲ್ಲಿ. ಯಾಕಂದರೆ ಅದಕ್ಕೆ ಪ್ರೂಫ್ ಇಲ್ಲ. ಸೊ ಇಲ್ಲಿ ಇವರಿಗೆ ಶುಕ್ರ ಭುಕ್ತಿ ಮುಗಿಯೋ ಒಳಗಡೆ ಮದುವೆ ಆಗುತ್ತೆ. ಶುಕ್ರ ಭುಕ್ತಿ ಎಲ್ಲಿವರೆಗೂ ಇದೆ ನೋಡೋಣ. ಆ ಟೈಮಲ್ಲಿ 2026 ಡಿಸೆಂಬರ್ವರೆಗೂ ಟೈಮ್ ಇರೋದ್ರಿಂದ ಚಿಂತೆ ಬೇಡ, ಮದುವೆ ಆಗೇ ಆಗುತ್ತೆ. ಕುಜದೋಷ ಅಂದು. ಬಟ್ ಕುಜದೋಷಕ್ಕೇನು, ನಾನು ಸುಳ್ಳು ಹೇಳಿ ಅಂತೀನಿ. ಏನು ಮಾಡಿ, ಇಲ್ಲಿ ಲಗ್ನ ಇದೆ, ಇವ್ರಿಗೆ ಒಂದು ಪರಿಹಾರ ಕೊಟ್ಬಿಡ್ತೀನಿ. ಇಲ್ಲಾಂದರೆ ಈ ಸಮಾಜದ ಪಿಡುಗು ಅಂತ ಕರೀತಾರಲ್ಲ, ಸ್ವಲ್ಪ 7, 12 ಅಂತ ಹೇಳಿದಾರಲ್ಲ, ಇಲ್ಲಿಂದ ಒಂದು 4 ಅವರ್ ಆ್ಯಡ್ ಮಾಡಿದ್ರೆ ಸಾಕು. ಅವರು 4 ಅವರು 7 ಅಲ್ವಾ, 8, 9, 10, 11, 12 ಅಂತ ಹೇಳಿದ್ರೆ ಸಾಕು, ಮುಗಿದೋಯ್ತು. ಸುಳ್ಳು ಹೇಳಬೇಕು. ಯಾಕೆಂದರೆ ಮದುವೆ ಮಾಡ್ಬೇಕಾದ್ರೆ ಹಿರಿಯರು ಹೇಳಿದ್ದಾರೆ, 1000 ಸುಳ್ಳು ಹೇಳಿ. ಅದೇ ಇದೇ ಗೊತ್ತು, ಇಂಥ ಕಚಡ ಇರ್ತಾರೆ ಅಂತ. ಕಚಡ ಜ್ಯೋತಿಷರಿದ್ದಾರೆ. ನೀವು ಯಾರ ಹತ್ರ ತೊಗೊಂಡು ಹೋಗ್ತೀರಾ, ಯಾರು ಕುಜದೋಷ ಅಂತಾರೆ, ಅವ್ರಿಗೆ ಖಂಡಿತ ಅವ್ರಿಗೆ ದೋಷ ಉಟ್ಕೊಳ್ಳುತ್ತೆ. ಅವ್ರು ಉದ್ಧಾರಣೆ ಆಗಲ್ಲ ಜೀವನದಲ್ಲಿ. ಯಾಕೆಂದರೆ ಕರೆಕ್ಟಾಗಿ ದಶ ನೋಡಿಲ್ಲ, ದಶದಲ್ಲಿ ಇರ್ತಕ್ಕಂಥ ನಕ್ಷತ್ರ ಹೇಳಿಲ್ಲ. ಕುಜ ಎಲ್ಲಿಂದ ಬಂದು ಇವ್ರಿಗೆ ಎಫೆಕ್ಟ್ ಮಾಡ್ತಾನೆ. ನಾನು ಇದನ್ನು ಸ್ವಲ್ಪ ಟೈಮ್ ತೊಗೊಂಡು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜನರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತಲೆಯಲ್ಲಿ ಸ್ವಲ್ಪ ಬುದ್ಧಿ ಯೂಸ್ ಮಾಡಿ. ಊರವ್ರಿಗೆಲ್ಲ ಒಂದೇ ಮಾತೆಲ್ಲ, ಕುಜದೋಷ, ರಾಹುದೋಷ, ಸರ್ಪದೋಷ, ಇದೇ ದೋಷಗಳೇ.
ಇಷ್ಟೆಲ್ಲ ದೋಷ ಪರಿಹಾರ ಮಾಡಿಕೊಂಡ್ರು ಕೋರ್ಟಲ್ಲಂತೂ ಮದುವೆಯಲ್ಲಿ ಗಲಾಟೆ ಕಮ್ಮಿ ಆಗಿಲ್ಲ. ಇಷ್ಟೊಂದು ಪರಿಹಾರ ಮಾಡಿದ್ರು ಕೂಡ ಅಲ್ಲೊಂದು ಬರಬೇಕು, ಕರ್ನಾಟಕದಲ್ಲಿ ಕೋರ್ಟ್ಗಳಲ್ಲಿ ಮದುವೆ ವಿಚ್ಛೇದನ ಅಥವಾ ಮದುವೆ ಸಮಸ್ಯೆಯಲ್ಲಿ ಅತ್ಯಂತ ಕಮ್ಮಿ, ದೇಶದಲ್ಲ ಪ್ರಪಂಚದಲ್ಲೇ ಕಮ್ಮಿ. ಯಾಕಂದ್ರೆ ಎಲ್ಲ ಶಾಂತಿ ಮಾಡಿರ್ತೀವಲ್ವ, ಹೌದು. ಶಾಂತಿ ಮಾಡಿರ್ಬೇಕಾದ್ರೆ ಅಲ್ಲೆಲ್ಲ ಹೋಗಿ ವಾಂತಿ ಮಾಡಬಾರ್ದಲ್ವಾ? ಯಾವ ಶಾಂತಿಗೆ ಯಾವ ವಾಂತಿನೂ ವರ್ಕ್ ಆಗಲ್ಲ. ಅಲ್ಲಿ ಯಾವುದೋ ಹೋಗಿರೋದು 1ನೇ ಮನೆ 6ನೇ ಮನೆ 10ನೇ ಮನೆ. ಯಾವುದೇ ಗ್ರಹ 1ನೇ ಮನೆ 6ನೇ ಮನೆ 10ನೇ ಮನೆ ತೋರಿಸುತ್ತೋ ಅವ್ರದ್ದು ಮದುವೆ ಜೀವನ ಹೋಯ್ತು. ದೇರ್ ಇಸ್ ನಥಿಂಗ್ ಕಾಲ್ಡ್ ಕುಜ, ನಥಿಂಗ್ ಕಾಲ್ಡ್ ರಾಹು, ನಥಿಂಗ್ ಕಾಲ್ಡ್ ಶನಿ. ದೀಸ್ ಆರ್ ಕ್ಯಾರಿಯರ್ಸ್ ಆಫ್ ದಿ ಹೌಸಸ್. ಕ್ಯಾರಿಯರ್ಸ್ ಅಂತ ಕರಿತೀವಿ. ನಿಮಗೊಂದು ಕ್ಯಾರಿಯರು, ಅದರೊಳಗಡೆ ನೀವು ಬಿರಿಯಾನಿ ತಗೊಂಬಂದ್ರೆ ಅದು ಬಿರಿಯಾನಿ ಇಟ್ಕೊಂಡ್ಬರುತ್ತೆ. ಅದರಲ್ಲಿ ಮೈಸೂರು ಪಾಕ್ ಇಟ್ಕೊಂಡ್ಬಂದ್ರೆ ಮೈಸೂರು ಪಾಕ್ ಇಟ್ಕೊಂಡ್ಬರುತ್ತೆ. ಅದರಲ್ಲಿ ಬರೀ ಪೇಪರ್ ಇಟ್ಕೊಂಡ್ಬಂದ್ರೆ ಪೇಪರ್ ಇಟ್ಕೊಂಡ್ಬರುತ್ತೆ. ಪ್ಲಾನೆಟ್ಸ್ ಆರ್ ದಿ ಕ್ಯಾರಿಯರ್ಸ್ ಆಫ್ ದಿ ಹೌಸಸ್. ಈ ಕಾಂಪೌಂಡರ್ಗಳು ಫಸ್ಟ್ ಬಂದು ಕಲ್ತ್ಕೊಳ್ರಿ. ಫಸ್ಟು ನಿಮಗೆ ಜ್ಯೋತಿಷ್ಯನೇ ಗೊತ್ತಿಲ್ಲ, ಬೆಳಿಗ್ಗೆ ಕೂತ್ಕೊಳ್ಳೋರ್ಗೂ ಗೊತ್ತಿಲ್ಲ. ಎಷ್ಟೋ ಜನ ಸುಮ್ಮನೆ ಡ್ರೆಸ್ಸಿಗೆ ಆ ನೈಸ್ಗೆ ಕೂತ್ಕೊಳ್ತಾರೆ. ಅಲ್ಲಿ ಯಾರ ಜೊತೆನೋ ಒಂದು ಸಂಪರ್ಕದಲ್ಲಿ ಕೂತಿರ್ತಾರೆ ಅವರು. ನಿಜವಾದ ಜ್ಯೋತಿಷ್ಯನ ಯಾರೂ ಕೂರಿಸಿಲ್ಲ. ನಿಜವಾದ ಜ್ಯೋತಿಷ್ಯ ಅಂತಂದರೆ 100% ಹೇಳ್ತೀನಿ, ಕರೆಕ್ಟಾಗಿ ಯೋಚನೆ ಮಾಡಿ. ನೈಸಾಗಿ ಮಾತಾಡೋರ ಹತ್ರ ಹೋಗಬೇಡಿ. ಅವ್ರಿಗೇನು ಇಲ್ಲ, ಬರೀ ದೋಷ, ಈ ಪೂಜೆ, ಈ ಆ ಹೋಮ ಮಾಡಿಸಿ, ತ್ರಿಪುರ ಹೋಮ ಮಾಡಿಸಿ, ಇದ್ರ ಹೋಮ ಮಾಡಿಸಿ. ನೋ, ಇದು ಹಿಂಗಿದೆ, ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಷ್ಟೇ. ಓಕೆ, ಆವಾಗ ಏನು ಮಾಡಬೇಕು, ಆ ಹುಡುಗ ಹುಡುಗಿನ ಕೂರಿಸಿ, ನೋಡಪ್ಪ ಜಾತಕ ಬಿಟ್ಬಿಡಿ, ನೀವಿಬ್ಬರು ಚೆನ್ನಾಗಿರ್ತೀರಾ, ಏನೇ ಗಲಾಟೆ ಬಂದರೆ ಏನು ಮಾಡ್ತೀರ ಅಂತ ಕ್ವಶನ್ ಹಾಕಬೇಕು. ಕೌನ್ಸಿಲಿಂಗ್ ಮಾಡಬೇಕು. ಇಲ್ಲಿ ಕೌನ್ಸಿಲಿಂಗ್ ಮಾಡೋಕ್ಕೆ ಯಾರು ಬಿಡಲ್ಲ. ಈ ವಯಸ್ಸಾದವರು ಮತ್ತು ಹಿರಿಯರು ಕೌನ್ಸಿಲಿಂಗ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅದನ್ನು ಬಡ್ಕೊಂಡೇ ಬಂದಿಲ್ಲ. ಜಾತಕದಲ್ಲಿ 36ಕ್ಕೆ 28 ಬಂತ ಚೆನ್ನಾಗಿರ್ತಾನೆ ಅಂದ್ಬಿಡ್ತಾರೆ. ಇವರಿಬ್ರು ಮಾತಾಡ್ಕೊಳ್ಳೋದೇ ಬೇರೆ. ನೀನೇನು ದುಡ್ಡು ಮಾಡ್ತೀಯಾ, ನೀನು ಯಾವ ಕಂಪ್ನಿಗೆ ಹೋಗ್ತೀಯಾ, ನಾನು ಯಾವ ಕಂಪ್ನಿಲಿ ಇದ್ದೀನಿ, ನೀನೆಷ್ಟು ದುಡ್ಡು ಮಾಡ್ತೀಯಾ, ನಾನೆಷ್ಟು ದುಡ್ಡು ಮಾಡ್ತೀನಿ, ನಿನಗೆ 3 ವರ್ಷ ಆದಮೇಲೆ ಎಲ್ಲಿರ್ತೀಯ ನೀನು. HR ಇಂಟರ್ವ್ಯೂಗಳು ಮಾಡ್ಕೊಳ್ತಾರೆ ಇಲ್ಲಿ. ಅದು ಬಿಟ್ಬಿಟ್ಟು ನನಗೆ ಕೆಲಸ ಕಳ್ಕೊಂಡ್ರೆ, ಕೆಲಸ ಹೋದ್ರೆ ನೀನೇನು ಮಾಡ್ತೀಯ ಅಂತ ಕೇಳಬೇಕು ಕ್ವಶನ್. ಕೆಲಸ ಹೋಗುತ್ತೆ ನನಗೆ ನಾಳೆ, ಆವಾಗ ನೀನು ನನ್ನ ಜೊತೆ ಇರ್ತೀಯ ಅಂತ ಕೇಳಬೇಕು ಕ್ವಶನ್. ಇಂಥ ಕ್ವಶನ್ಗಳು ಟ್ರೈನ್ ಮಾಡ್ರಿ ನಿಮ್ಮ ಮಕ್ಕಳಿಗೆ. ಕಂಟಿಂಜೆನ್ಸಿ ಅಂತ ಇರ್ತಾರೆ ಮ್ಯಾನೇಜ್ಮೆಂಟಲ್ಲಿ. ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಕಂಟಿಂಜೆನ್ಸಿ ಪ್ಲ್ಯಾನ್. ಕಂಟಿಂಜೆನ್ಸಿ ಅಂದರೆ ವೆನ್ ಎವ್ರಿಥಿಂಗ್ ಫೇಲ್ಸ್, ವಾಟ್ ಈಸ್ ಯುವರ್ ಆ್ಯಟಿಟ್ಯೂಡ್, ವಾಟ್ ಈಸ್ ಯುವರ್ ಮೈಂಡ್ ಸೆಟ್, ಅದನ್ನು ಇಲ್ಲಿ ಟ್ರೈನ್ ಮಾಡುತ್ತೆ. ಅಸ್ಟ್ರಾಲಜಿ ಅನ್ನೋದು ಮೈಂಡ್ ಗೇಮ್ ಅಲ್ಲ, ಅದು ಪ್ಲ್ಯಾನಿಂಗ್ ಗೇಮ್. ಅದು ಇದು ಇವರೆಲ್ಲ ಹೇಳೋದು ದೋಷ ಎಲ್ಲ ಮೈಂಡ್ ಗೇಮು. ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ಎಲ್ಲ ವೀಕ್ಷಕರು ಈ ಎಪಿಸೋಡ್ನ ಎಲ್ಲರಿಗೂ ಕಳಿಸಿ. ನಮ್ಮ ಯೂಟ್ಯೂಬಲ್ಲೆಲ್ಲ ಬರುತ್ತೆ. ಅಸ್ಟ್ರಾಲಜಿ ಈಸ್ ಎ ಪ್ಲ್ಯಾನಿಂಗ್, ಅದು ಗೈಡಿಂಗ್. ಅದು ನಿಮಗೆ ದೋಷ ಹೇಳಿ ನಿರ್ಮೂಲನೆ ಮಾಡ್ತಕ್ಕಂಥದ್ದಲ್ಲ. ನಿರ್ಮೂಲನೆ ಮಾಡೋಕ್ಕಾಗೋದೇ ಇಲ್ಲ. ಇಟ್ ಕೆನಾಟ್ ಬಿ ವಾಸ್ಟ್. ಹಂಗೆ. ಓಕೆ ಗುರುಗಳ, ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 22 ಸೆಪ್ಟೆಂಬರ್ 2003, 9 ಗಂಟೆ 3 ನಿಮಿಷ ಬೆಳಿಗ್ಗೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಮೈಸೂರಲ್ಲ ಮ್ಯಾಮ್. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮ್ಯಾಮ್, ಕೆಲಸದ ವಿಚಾರದ ಬಗ್ಗೆ ಕೇಳಬೇಕಿತ್ತು. ಈಗ ಗೌರ್ಮೆಂಟ್ ಎಕ್ಸಾಮ್ ಬರ್ದಿದ್ದೀನಿ, ಅಥವಾ ಬಿಸ್ನೆಸ್ ಫೀಲ್ಡ್ ಹೋದ್ರೆ ಬೆಟರ್, ಯಾವ ತರ ಅಂತ. ಓಕೆ, ಗುರುಗಳು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ನಮಸ್ಕಾರ ಗುರುಜಿ. ನಮಸ್ತೆ ಗುರುಜಿ. ಚಂದ್ರನಿಂದ ಇವ್ರಿಗೆ 8ನೇ ಮನೆ ಮಂಗಳ ಇರೋದ್ರೆ ಇವ್ರಿಗೂ ಕುಜದೋಷನೇ. ಕುಜದೋಷ ಎಲ್ಲರಿಗೂ ಯಾರಿಗೂ ಬಿಡಲ್ಲ. ಸುಮ್ಮನೆ ಹೇಳೋದಷ್ಟೇ ಕುಜದೋಷ ಅಂತ, ಬರೀ ಸುಳ್ಳು. ಪಂಚಾಂಗ ತೆಗೆದು ನೋಡಿ ಕುಜದೋಷ ಯಾವುದರಿಂದ ಬರುತ್ತೆ ಅಂತ. ನಿಮಗೆ 21 ಇಯರ್ಸ್. ಏನು ಎಜುಕೇಷನ್ ಮಾಡಿದ್ದೀರಾ? ಗುರುಜಿ, ಡಿಪ್ಲೊಮಾ ಮಾಡಿದ್ದೀನಿ ಗುರುಜಿ. ಕೆಲಸದ ವಿಚಾರವಾಗಿ ಕೇಳಬೇಕಿತ್ತು. ಕೇತು ಬರ್ತಾ ಇದೆ ನೆಕ್ಸ್ಟು, ಬುಧ ಆದ್ಮೇಲೆ ಕೇತು. ಯಾಕೆ ಸ್ವಲ್ಪ ಇಂಜಿನಿಯರಿಂಗ್ ಮಾಡ್ಬೋದಲ್ಲ? ಗುರುಜಿ, ಇಲ್ಲ ಗುರುಜಿ, ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಸೇರ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಫೀಸ್ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಡ್ರಾಪ್ ಮಾಡಿದೆ. ಈಗ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೇ ಕಾಂಟ್ರಾಕ್ಟರ್ ಎಂಪ್ಲಾಯ್ ಮಾಡ್ತಾ ಇದೀನಿ. ಈಗ ಅದ್ರ ಜೊತೆಗೆ ಗೌರ್ಮೆಂಟ್ ಎಕ್ಸಾಮ್ಸ್ ಬರೀತಿದ್ದೀನಿ. ಅದು ಇವಾಗ ಏನಾದ್ರು ಕ್ಲಿಯರ್ ಆಗುತ್ತಾ, ಅಥವಾ ನನ್ಗೆ ಇವಾಗ ಬೇರೆ ಫೀಲ್ಡ್ ಹೋಗ್ಬೋದಾ ಅಂತ? ಅಲ್ಲೇ ಇದ್ರೆ ಕ್ಲಿಯರ್ ಆಗುತ್ತೆ, ಅಲ್ಲೇ ಇರಬೇಕು. ಯು ಶುಡ್ ನಾಟ್ ಲೀವ್. ಯಾಕೆ ಅಂದ್ರೆ ಸೂರ್ಯನಲ್ಲಿ 11ನೇ ಮನೆ, ಚಂದ್ರನಲ್ಲಿ 9, 10ನೇ ಮನೆ ಎರಡು ಬಂದಾಗ ನಿಮಗೆ ಗೌರ್ಮೆಂಟ್ ಯೋಗ, ನೀವು ಅನ್ಕೊಂಡಿರ್ತಕ್ಕಂಥ ಗೌರ್ಮೆಂಟ್ ಯೋಗ ಸಿಕ್ಕೇ ಸಿಗುತ್ತೆ. ಸೊ ಆದ್ದರಿಂದ ನೀವು ಅಲ್ಲಿ ಬಿಡಬೇಡಿ. ಇವತ್ತಲ್ಲ ನಾಳೆ ಅಲ್ಲಿ ಪರ್ಮನೆಂಟ್ ಮಾಡ್ಕೊಳ್ಳೋದು ಅಥವಾ ಅಲ್ಲಿ ಅಪ್ಲಿಕೇಶನ್ ಹಾಕೋದು ಆಗುತ್ತೆ. ಲಾಂಗ್ ಟರ್ಮ್ ತೊಗೊಳುತ್ತೆ. ಯಾಕೆಂದರೆ ಬುಧ ದಶೆ ಮುಗಿದ ಮೇಲೆ ನೆಕ್ಸ್ಟ್ ಕೇತು ದಶೆ ಬರುತ್ತೆ. ಕೇತುನಲ್ಲಿ 10ನೇ ಮನೆ ತೋರಿಸ್ತಾ ಇದೆ. 10 ಅಂದರೆ ಅಧಿಕಾರ. ಅದರಲ್ಲಿ 11ನೇ ಮನೆ ಸೂರ್ಯಂದು ತೋರಿಸ್ತಾ ಇದೆ. ಸೂರ್ಯನ ಪ್ರಭಾವ ಇರ್ತಕ್ಕಂಥದ್ದು ಮತ್ತು ಗುರುವಿನ ಪ್ರಭಾವ 10ನೇ ಮನೆ ಇರ್ತಕ್ಕಂಥದ್ದು. ಈ 10 ಅನ್ನೊಂದು ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಒಳ್ಳೆ ಪೊಸಿಷನ್ಗೆ ಹೋಗ್ತೀರಾ. ಆದರೂ ಕೂಡ ನೀವು ಸ್ವಲ್ಪ ಸಮಾಧಾನದಿಂದ ಇದ್ದರೆ
ನಿಮಗೆ ಆ ಗೌರ್ಮೆಂಟ್ ಅನ್ನೋದು ಅಧಿಕಾರ ಅಂತಕ್ಕಂಥದ್ದು ಸಿಗುತ್ತೆ. ಸ್ವಲ್ಪ ಸ್ಲೋ, ಬಟ್ ಡೆಫಿನೆಟ್ಲಿ ಆಗುತ್ತೆ. ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ, ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಿಡಿ, ಇಷ್ಟೇ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯವನ್ನು ನಾನು ಕೂಡ ಕಲ್ಕೊಳ್ಬೇಕು ಅನ್ನೋಂಥ ಇಂಟ್ರೆಸ್ಟ್ ನಿಮಗೇನಾದರೂ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಮಾರ್ಚ್ 15ನೇ ತಾರೀಕಿಂದ ಕೇವಲ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೀವು ಕೂಡ ಜಾಯಿನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ದೇಶದಲ್ಲಿ ಅಲ್ಲ, ವಿದೇಶದಲ್ಲೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುಜಿಯವರು ಹೊಂದಿದ್ದಾರೆ. PhD ಪದವಿಯನ್ನು ಪಡೆದಿರುವಂಥವ್ರು, ಅಂದರೆ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥ ವಿದ್ಯಾರ್ಥಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಫ್ಯಾಮಿಲಿ ಮೆಂಬರ್ ಅನ್ನೋದಕ್ಕಿಂತ ಹೆಚ್ಚು ನಮ್ದೇ ಸಂಸ್ಥೆ ಅನ್ನೋ ತರ ನಮ್ಗೆ ಒಂದು ಹೆಚ್ಚು ಇದಾಗ್ಬಿಟ್ಟಿದೆ. ನಕ್ಷತ್ರ ನಾಡಿ ಅನ್ನೋದು ಪ್ಲಸ್ ಆಸ್ಟ್ರೋಲೈಟ್ ಕೂಡ ಇದೊಂದು ಸೇವಾ ಸಂಸ್ಥೆ ಅಂತಾನು ಕೂಡ ನಾನು ಹೇಳ್ತೀನಿ. ಜ್ಯೋತಿಷ್ಯ ಅನ್ನೋದು ಜಸ್ಟ್ ಒಬ್ಬರ ಲೈಫ್ ಪ್ರೆಡಿಕ್ಷನ್, ನಿಮ್ಮ ದಾರಿ ತೋರ್ಸೋದು ಅದು ಓಕೆ, ಬಟ್ ಅದಕ್ಕಿನ್ನ ದಾಟಿ ಅವ್ರಿಗೆ ಒಂದು ದಾರಿ ದೀಪವಾಗಿ ಅವ್ರ ಲೈಫ್ ಒಂಥರ ಬೆಳಕು ಸರ್. ಎಷ್ಟು ಕ್ಲೈಂಟ್ಸ್ ವಾಪಸ್ ನಮ್ಗೆ ಕಾಲ್ ಮಾಡ್ತಾರಲ್ಲ, ಅವ್ರ ಲೈಫ್ ಅಲ್ಲಿ ಅಷ್ಟೊಂದು ಹ್ಯಾಪಿ. ತಿರ್ಗಾ 1 month 2 month ಆದ್ಮೇಲೆನೂ ಕೂಡ ಅವರ ರೆಕಮೆಂಡೇಶನ್ಸ್ ಆಗ್ಲಿ ಕಾಲ್ ಮಾಡ್ತಾರೆ. ಕನ್ಸಲ್ಟೇಷನ್ಸ್ ಎಷ್ಟೊಂದು ಬರ್ತಾ ಇದೆ ಆಸ್ಟ್ರೋಲೈಟ್ ಆಪ್ಗೆನೂ ಕೂಡ. ಅವರ ಲೈಫ್ ಚೆನ್ನಾಗಿದೆ, ಆರಾಮಾಗಿದೆ. ಆಶಾ ಕಿರಣ 76th ಬ್ಯಾಚ್ ನಕ್ಷತ್ರ ನಾಡಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ದಿನೇಶ್ ಗುರೂಜಿ ಅವರ ಸ್ಟೂಡೆಂಟ್. ದಿನೇಶ್ ಗುರೂಜಿ ಅವರ ಎಲ್ಲಾ ಕ್ಲಾಸ್ ಕಲ್ತಿದ್ದೀನಿ. ಡಾಕ್ಟರೇಟ್, ಹೈಯರ್ ಕ್ಲಾಸ್, ನಕ್ಷತ್ರ ನಾಡಿ ಬೇಸಿಕ್ಸ್, ಭೃಗುನಂದ್ ನಾಡಿ, ನ್ಯೂಮರಾಲಜಿ ಎಲ್ಲ ಕ್ಲಾಸ್ ಕಲ್ತಿದ್ದೀನಿ. ಅವರಿಂದ ಬಹಳ ಒಳ್ಳೇದಾಗಿದೆ. ಪ್ರಿಡಿಕ್ಷನ್ ಎಲ್ಲ ಹೇಳ್ತಾ ಇದೀನಿ. ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಹೇಳ್ತಿದ್ದೀನಿ, ನಮ್ಮ ಫ್ರೆಂಡ್ಸಿಗೆ ಹೇಳ್ತಿದ್ದೀನಿ. ಎಲ್ಲ ಕರೆಕ್ಟ್ ಆಗಿ ನಿಜ ಆಗಿದೆ. ಅವರಿಂದ ಹೇಳ್ಬೇಕಂದ್ರೆ ನನಗೆ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಿದೆ, ಒಂದು ಚೈತನ್ಯ ಸಿಕ್ಕಿದೆ, ಅವೇರ್ನೆಸ್ ಬಂದಿದೆ. ನಾನು ಮುಂಚೆ ಬಹಳ ಹಂಚ್ಕೊಳ್ತಾ ಇದ್ದೆ, ಲೈಫಲ್ಲಿ ಬಹಳ ಭಯ ಪಟ್ಕೊಂಡಿದ್ದೆ. ಎಲ್ಲದಕ್ಕೂ ಏನು ಬಂದ್ರೆ ಅಷ್ಟು ಧೈರ್ಯದಿಂದ ಎದುರಿಸ್ತಿದ್ದಿಲ್ಲ. ಸರ್ ಕ್ಲಾಸಸ್ ಕಲ್ತ ಮೇಲೆ, ಸರ್ದೆಲ್ಲ ಕಲ್ತ ಮೇಲೆ ಬಹಳ ಧೈರ್ಯ ಬಂದಿದೆ. ಎಲ್ಲ ಪ್ರಾಬ್ಲಮ್ಸ್ನು ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣಾ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ,
ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜು ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಮೇಡಮ್ ತುಮಕೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 20/05/1984 ಮಧ್ಯಾಹ್ನ 2:30 ಟೈಮು. 2:35? 2:30 ಮಧ್ಯಾಹ್ನ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಮೇಡಮ್ ತುಮಕೂರು. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಲೈಫ್ ಮುಂದೆ ಹೋಗುತ್ತೆ, ತಿರ್ಗಿ ಹಂಗೆ ನಿಂತ್ಕೊಳ್ಳುತ್ತೆ, ಮುಂದೆ ಹೋಗುತ್ತೆ, ತಿರ್ಗಿ ಅದೇ ತರ ನಿಂತ್ಕೊಳ್ಳುತ್ತೆ ವ್ಯವಹಾರದಲ್ಲಿ, ದುಡಿಮೆನಲ್ಲಿ. ಓಕೆ, ಅಂದ್ರೆ ವ್ಯವಹಾರದ ಬಗ್ಗೆ ಕೇಳಬೇಕಿತ್ತು, ಬಿಸ್ನೆಸ್ ಬಗ್ಗೆ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ತೆ. ಕುಜದೋಷದ ಬಗ್ಗೆ ಸ್ವಲ್ಪ ಹೇಳ್ಬಿಡ್ಬೇಕು. ಯಾಕಂದರೆ ಇಲ್ಲಿ ಮಂಗಳ 2ನೇ ಮನೇಲಿರೋದ್ರಿಂದ ಇಲ್ಲೂ ಕುಜದೋಷ ಇದೆ. ಆಲ್ರೆಡಿ ನಾನು ಹೇಳಿದ್ದೀನಿ. 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೇಲಿ ಇದ್ದರೆ ಕುಜದೋಷ, ಇಲ್ಲಿ ಕುಜದೋಷ ಇದೆ. ಸರಿ, ಇದು ಜಸ್ಟ್ ಒಂದು ಟಿ ವಿ ಪ್ರೋಗ್ರಾಮ್ ನಾನು ಹೇಳ್ತಾ ಇರೋದು ಸರ್. ಓಕೆ, 2019 ಆದಮೇಲೆ ನಿಮಗೆ ಗುರುದಶ ಪ್ರಾರಂಭವಾಗಿದೆ. ಗುರುವಿನ ಕಾಂಬಿನೇಷನ್ ನೋಡೋಣ, ಯಾಕೆ ಎಲ್ಲಿ ಸ್ಟೆಕ್ ಆಗಿದೆ ಅಂತ. ಗುರುವಿನ ಕಾಂಬಿನೇಷನ್ ವ್ಯವಹಾರದಲ್ಲಿ ಜಾಬ್, ಬಿಸ್ನೆಸ್, ಫೈನಾನ್ಸ್ ಆಗ್ತೀವಿ. ಗುರು ಇಸ್ ದಿ ಬಿಗ್ ಬಾಸ್. 8ನೇ ಮನೆ ತೋರಿಸ್ತಾ ಇದೆ ಇಲ್ಲಿ. 8 ಅಬ್ಸ್ಟಕಲ್ಸ್. ಅದು ಆ 8-2 ಅನ್ನೋದು ಶುಕ್ರನಿಂದ ತೋರಿಸ್ತಾ ಇರೋದ್ರಿಂದ ನಿಮಗೆ ವೆರಿ ಸಿಂಪಲ್ ಆಗಿರ್ತಕ್ಕಂಥ ರೆಮಿಡಿ ಕೊಡ್ತೀನಿ. ಶುಕ್ರವಾರ ನೀವು ಬ್ಲಡ್ ಡೊನೇಟ್ ಮಾಡಿ ಸರ್. ಹೆಲ್ತಿಯಾಗಿದ್ದೀರಾ ಅಂದರೆ ಶುಕ್ರವಾರ ಬ್ಲಡ್ ಡೊನೇಟ್ ಮಾಡಿ. ಹಾಗೆ ಶುಕ್ರವಾರ ಮೊಸರನ್ನು ದಾನ ಮಾಡಿ. ಈ ಎವ್ರಿ ವೀಕ್ ನೀವು ಮೊಸರು ದಾನ ಮಾಡ್ತಾಯಿರಿ, ಕೆಲಸಗಳು ಬೇಗ ಫಾಸ್ಟಾಗಿ ಹೋಗ್ತಾ ಇರುತ್ತೆ. 6 ತಿಂಗಳಿಗೆ ಒಂದು ಸತಿ ಬ್ಲಡ್ ಡೊನೇಟ್ ಮಾಡ್ಕೊಳ್ಳಿ, ಶುಕ್ರವಾರ ದಿವಸನೇ ಮಾಡ್ಕೊಳ್ಳಿ. ಎಂಡಿಂಗಲ್ಲಿ 9 ಇರೋದ್ರಿಂದ ಅದು ಸ್ವಲ್ಪ ಸಕ್ಸಸ್ ಕಮ್ಮಿ. ಯಾಕೆಂದರೆ 10ನೇ ಮನೆ ಸಕ್ಸಸ್ ಅಂದರೆ 9ನೇ ಮನೆಗೆ ಹಿಂದಿನ ಮನೆ ಇರ್ತಕ್ಕಂಥದ್ದು 10ನೇ ಮನೆ. ಆ ಒಂದು ಲಾಸ್ ಆಫ್ 10th ಹೌಸ್ ಅಂತ ಹೇಳ್ತೀವಿ, ಲಾಸ್ ಆಫ್ 10th ಹೌಸ್ ಅಂತ ಹೇಳ್ತೀವಿ. ಇದ್ರದ್ದು ಹಿಂದೆ ಇರ್ತಕ್ಕಂಥದ್ದು 9. ಸೊ 9 ಪವರ್ ಕೊಡೋಲ್ಲ ಜಾಸ್ತಿ. ಸೊ ಇಲ್ಲಿ ಪವರ್ ಕೊಡಬೇಕು ಅಂತಂದರೆ ನಾವು ಯಾವಾಗಲೂ ಕೂಡ ಯಾವುದು ಸ್ಟ್ರಾಂಗ್ ಇದೆ ಅದನ್ನು ನಾವು ಎತ್ಕೊಳ್ಬೇಕು ಅಂತಂದಾಗ ನೋಡಿ, ಈಗ ಗುರುದಶೆ ನಡೀತಾ ಇದೆ. ಗುರುಗಿನ ಮುಂಚೆ ಅವ್ರಿಗೆ ರಾಹು ಇತ್ತು. ರಾಹುನಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಅದು ಇದು ಏನೇನೋ ಬಂದು ಎಲ್ಲ ಇದಾಯಿತು. ಸಡನ್ ಸ್ಟಾಪ್ ಆಗಿಬಿಟ್ಟಿದೆ ಬಿಕಾಸ್ ಆಫ್ ದಿ 8th ಹೌಸ್. ಸೊ ಇವರಿಗೆ ಭಾಳ ಇಂಪಾರ್ಟೆಂಟಾಗಿ ಬ್ಲೂ ಸಫೈರ್ ಹಾಕೊಂಡ್ರೆ ಒಳ್ಳೇದು. ಇನ್ನೊಂದು, ನಾವೇನಾದ್ರು ಯಾರಿಗಾರು ಬ್ಲೂ ಸಫೈರ್ ಹೇಳ್ಬಿಟ್ರೆ ಒಳ್ಳೆ ನಮ್ಮನ್ನು ನೋಡ್ತಾರೆ. ಯಾಕೆ ಗೊತ್ತಾ, ಈ ಬ್ಲೂ ಸಫೈರ್ ಹಾಕೊಳ್ಳೋಕ್ಕೆ ಈ ಕಾಂಪೌಂಡರ್ಗಳು ಎದುರಿಸಿಟ್ಬಿಡ್ತಾರೆ. ಶನಿದು ಹಾಕೊಳ್ಳೋಂಗಿಲ್ಲ. ಕರ್ಮ, ದೊಡ್ಡ ಕರ್ಮ ಇದೆ ನಮಗೆ. ಇವ್ರೇನಾದ್ರು ಬೇಗ ಕೆಲಸ ಮೂವ್ ಆಗಬೇಕು ಅಂತಂದರೆ ಬ್ಲೂ ಸಫೈರ್ ಹಾಕೋಬೇಕು. ಫಸ್ಟ್ ಪಾಯಿಂಟ್ 100% ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಈ ದಶ ಸ್ಲೋ ಇರೋದ್ರಿಂದ ಸಫರಿಂಗ್ ಇದ್ದೇ ಇರುತ್ತೆ. ಬಟ್ ಇವರು ಮೋಸ ಹೋಗೋದು ಗ್ಯಾರಂಟಿ. ಯಾಕಂದರೆ 8ನೇ ಮನೆ ಮೋಸದ ಮನೆ. ಇದು ಮೋಸ ಹೋಗೇ ಹೋಗ್ತಾರೆ, ಹುಷಾರಾಗಿರಬೇಕು. ಶುಕ್ರನ ಪ್ರಭಾವದಿಂದ ಹೋಗ್ತಾರೆ, ದುಡ್ಡು ಕಾಸಲ್ಲಿ ಮೋಸ ಹೋಗ್ತಾರೆ. ಭಾಳ ಡೇಂಜರ್ ಕಾಂಬಿನೇಷನ್ ಇರೋದ್ರಿಂದ ಯಾರನ್ನು ನಂಬಾರ್ದು. 8ನೇ ಮನೆ ಬಂದಾಗ ನಿಮ್ಮನ್ನು ನೀವು ನಂಬಾರ್ದು. ಆ ಥರ ಯು ಶುಡ್ ನಾಟ್ ಬಿಲೀವ್ ಯುವರ್ ಸೆಲ್ಫ್ ವೆನ್ ದೇರ್ ಇಸ್ 8th ಹೌಸ್. ಅಷ್ಟು ಡೇಂಜರ್ ಹೌಸು 8ನೇ ಮನೆ. ಅದು ಶನಿಯಿಂದ, ಮಂಗಳನಿಂದ, ಅದರಿಂದ ಇದರಿಂದ ಅಲ್ಲ, ಶುಕ್ರನಿಂದ ಬರ್ತಾ ಇದೆ. ಯಾವ ಗ್ರಹ, ನಾನು ಆವಾಗಲೇ ಹೇಳಿದ್ದೀನಿ, ಪ್ಲ್ಯಾನೆಟ್ಸ್ ಆರ್ ಲೈಕ್ ಕ್ಯಾರಿಯರ್ಸ್. ಅಂದರೆ ನಿಮ್ಮ ಬುತ್ತಿ ಈ ಆಫೀಸ್ಗೆ ಹೋಗ್ಬೇಕಾದ್ರೆ ಕಳ್ಸ್ತಾರಲ್ಲ ತಾಯಿ ಮತ್ತು ಹೆಂಡತಿ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಾಕ್ಸ್ ಕಳ್ಸ್ತಾರಲ್ಲ, ದೋಸ್ ಬಾಕ್ಸಸ್ ಆರ್ ಪ್ಲ್ಯಾನೆಟ್ಸ್.
ಯಾವ ಮನೇಲಿ ಕೂತ್ಕೊಳ್ತಾರೋ ಅದನ್ನ ಹಾಕೊಂಡು ನಿಮಗೆ ಕೊಡ್ತಾರೆ ಬಾಕ್ಸ್ ಒಳಗಡೆ. ನಾವು ಏನು ತೆಗಿತೀವಿ, ನಮ್ಮಮ್ಮ ಏನು ಮಾಡಿದ್ದಾರೆ ಅಂತಂದರೆ ಬಾಕ್ಸ್ ಒಂದೇ, ದಿನವೇ ವಾರವೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಾಕ್ಸ್ ಒಂದೇ. ತೆಗೆದಾಗ ಇವತ್ತು ನಮ್ಮಮ್ಮ ಚಿತ್ರಾನ್ನ, ನಾಳೆ ತೆಗೆದಾಗ ಇಡ್ಲಿ, ತೆಗೆದಾಗ ಬರೀ ಬ್ರೆಡ್ಡು. ಸೊ ಪ್ಲ್ಯಾನೆಟ್ಸ್ ಇದು ತಿಳ್ಕೊಳ್ಳಿ, ಎಲ್ಲರೂ ತಿಳ್ಕೊಳ್ಳಿ. ಮಂಗಳ, ಶನಿ, ರಾಹು ಇವೆಲ್ಲ ಕೆಟ್ಟದಂತ ತಿಳ್ಕೊಂಡಿದ್ರಲ್ಲ, ಕಾಂಪೌಂಡರ್ಸ್ಗಳು ಎಲ್ಲ ಹಾಳು ಮಾಡಿರ್ತಕ್ಕಂಥವ್ರು. ಆ ಗ್ರಹಗಳನ್ನೆಲ್ಲ ಕೆಟ್ಟದ್ದು ಮಾಡಿ ಅವ್ರಿಗೆ ಶಾಪ ಕೊಟ್ಬಿಟ್ಟು ಆಗೋಗಿದೆ ಪಾಪ. ಏನೋ ನಮ್ಮ ಮಕ್ಕಳು ಅಂತ ಆ ಗ್ರಹಗಳು ಸುಮ್ಮನಿದ್ದಾವೆ, ನಮ್ಮ ಮಕ್ಕಳು ಅಂತ ಸುಮ್ಮನಿದ್ದಾವೆ. ಯಾಕಂದರೆ ತಂದೆ ತಾಯಿಗಳಿಗೆ 4 ಜನ ಮಕ್ಕಳಿದ್ರೆ, ಒಬ್ಬ ಪೊಲೀಸ್ ಆಫೀಸರು, ಒಬ್ಬ IAS ಆಫೀಸರು, ಒಬ್ಬ ಕಳ್ಳ ಆದರೆ ಬೇಜಾರಿರುತ್ತೆ ಅವ್ರ ಮೇಲೆ. ಆದರೆ ಏನಿರುತ್ತೆ, ಅಯ್ಯೋ ನನ್ನ ಮಗನೇ. ಸೊ ಹಂಗೆ ಗ್ರಹಗಳೆಲ್ಲ ಕೂಡ ಈ ಜ್ಯೋತಿಷ್ಯಗಳಿಗೂ ಕೂಡ ನಮ್ಮ ಮಗನೇ ಏನೋ ಸುಳ್ಳು ಹೇಳ್ತಾ ಇದ್ದಾನೆ, ಏನು ಮಾಡೋದು ಇವನಿಗೆ, ಒಂದು ಸ್ವಲ್ಪ ಅವನಿಗೆ ದೋಷ ಕೊಡ್ತೀನಿ ಅಂತ ಕೊಡುತ್ತೆ. ಬರೋರೆಲ್ಲ ನಾನು ಹೇಳ್ತಾ ಇದ್ದೀನಿ, ಈ ಶನಿ ಬಗ್ಗೆ, ರಾಹು ಬಗ್ಗೆ ಮತ್ತು ಮಂಗಳನ ಬಗ್ಗೆ ಯಾರಾದರೂ ಕಾಂಪೌಂಡರ್ಗಳು, ಜ್ಯೋತಿಷಿಗಳು, ಅರ್ಚಕರು ಏನಾದರೂ ನೀವು ನೆಗೆಟಿವ್ ಹೇಳಿದ್ರೆ ವಿತೌಟ್ ನೋಯಿಂಗ್ 100% ಬೇರೆಯವ್ರಿಗೆಲ್ಲ ದೋಷ ಹೇಳೋದು ಬೇಡ. ನಿಮ್ಗೆ ಆಲ್ರೆಡಿ ರೆಡಿಗೆ ಬೆನ್ನಿಗೆ ಅಂಟ್ಕೊಂಬಿಟ್ಟಿರುತ್ತೆ ದೋಷ. ರಿಯಾಲಿಟಿಗೆ ಬನ್ನಿ, ಪ್ಲೀಸ್ ಕಮ್ ಟು ರಿಯಾಲಿಟಿ. ಐ ಆಮ್ ಕಾಲಿಂಗ್ ಫಾರ್ ಎ ರಿಯಾಲಿಟಿ. ಗುರುಗಳು ಏನು ಮಾಡ್ತಾರೆ, ಧರ್ಮಗುರುಗಳು, ಯಾವ್ದಾದ್ರು ಒಂದು ಗುರುಗಳು, ಮಠದ ಗುರುಗಳು ಏನು ಮಾಡ್ತಾರೆ, ಧರ್ಮನ ಸ್ಥಾಪನೆ ಮಾಡ್ತಾರೆ. ಅಸತ್ಯನ ಹೋಗಬೇಕು, ಸತ್ಯ ನಿಂತ್ಕೋಬೇಕು, ಧರ್ಮ ನಿಂತ್ಕೋಬೇಕು. ಜ್ಯೋತಿಷ್ಯದಲ್ಲೂ ಧರ್ಮ ನಿಂತ್ಕೋಬೇಕು ಅಂತಂದರೆ ಡೋಂಟ್ ಬ್ರ್ಯಾಂಡ್ ಎನಿ ಪ್ಲಾನೆಟ್ ಆಸ್ ಬ್ಯಾಡ್. ಅದು ನಿಮ್ಮ ಬುದ್ಧಿ ಹೀನ ಅಂತ ಹೇಳ್ತೀವಿ. ಇದನ್ನು ನಾನು ಯಾವಾಗಲೂ ಕೂಡ ನಾನು ಟಾರ್ಗೆಟ್ ಇಬ್ಬರಿಗೆ ಮಾಡ್ತೀನಿ. ಒಂದು ಕಸ್ಟಮರ್ಗೆ, ಒಂದು ಪಬ್ಲಿಕ್ ಮಾಡ್ತಾ ಇದ್ದೀನಿ, ಒಂದು ಅಸ್ಟ್ರಾಲಜರ್ಸ್ಗೂ ಮಾಡ್ತಾ ಇದ್ದೀನಿ ವಿತ್ 30 years ಆಫ್ ಎಕ್ಸ್ಪೀರಿಯನ್ಸ್. ಅಸ್ಟ್ರಾಲಜಿ ಇಸ್ ಎ ಬ್ಯೂಟಿಫುಲ್ ಸಬ್ಜೆಕ್ಟ್, ಹಾಳು ಮಾಡಬೇಡಿ. ಓಕೆ, ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಇನ್ನೊಂದು ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ, ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ
ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಲುಗು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂತ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಬೇಕು, ನನಗೂ ಕೂಡ ಭವಿಷ್ಯದ ಬಗ್ಗೆ ಇಂಟ್ರೆಸ್ಟ್ ಇದೆ, ತಿಳ್ಕೊಳ್ಬೇಕು ಅನ್ನೋಂಥ ಇಂಟ್ರೆಸ್ಟ್ ನಿಮಗೇನಾದರೂ ಇದ್ದರೆ ಸೋ ಸಿಂಪಲ್. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಕ್ಲಾಸಸ್ಗೆ ನೀವು ಜಾಯಿನ್ ಆಗಿ ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಳಿ. ಇಡೀ ಮನೆ ಮಂದಿ ಕೂತು ಜ್ಯೋತಿಷ್ಯವನ್ನು ಕಲೀಲಿಕ್ಕೆ ಒಂದು ಸುವರ್ಣ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ನೀವು ಮಾಡಬೇಕಾಗಿರೋದು ಅಷ್ಟೇ, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕಾಗತ್ತೆ. ನಿಮ್ಮನ್ನು ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಕುಜದೋಷದ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕುಜದೋಷ ಅಂದರೆ ಏನು, ಯಾಕೆ ಕುಜದೋಷ ಬರುತ್ತೆ, ಸೊ ಯಾರಲ್ಲಿ ಕುಜದೋಷವನ್ನು ನಾವು ನೋಡಬಹುದು, ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಿರುತ್ತೆ, ಮದುವೆ ವಿಳಂಬ ಏನಾದರೂ ಆಗುತ್ತಾ, ಮದುವೆಯಲ್ಲಿ ಏನಾದರೂ ಎಡರು ತೊಡರುಗಳು ಆದರೆ ಕುಜದೋಷ ಅಂತ ಹೇಳ್ತಾರೆ. ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಕುಜದೋಷದಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬಹುದಾ? ಗುರುಗಳ, ಇದಕ್ಕೆ ಏನಾದ್ರು ಪರಿಹಾರ ಇದೆಯಾ? ಪರಿಹಾರ ಮಾಡ್ಕೊಳ್ಳೋದ್ರಿಂದ ಏನಾದರೂ ಸೊಲ್ಯೂಷನ್ ನಮಗೆ ಸಿಗಬಹುದಾ ಅಂತ? ಗ್ರಹಗಳನ್ನ ಆ ಸ್ಥಳದಿಂದ ಮೂವ್ ಮಾಡೋಕ್ಕಾಗಲ್ಲ. 1ನೇ ಮನೆಯಲ್ಲಿ 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ ಮೂವ್ ಮಾಡೋಕ್ಕಾಗಲ್ಲ. ಸೊ ಕುಜದೋಷ ಅಂತಕ್ಕಂಥದ್ದು ಆ ದಶ ಬಂದಾಗ ಮಾತ್ರ ನಾವು ತಗೊಳ್ಬಹುದು. 1ನೇ ಮನೆ ಯಾಕೆ ಅಂತಂದ್ರೆ ಸೆಲ್ಫಲ್ಲಿ ಅಗ್ರೆಸಿವ್ನೆಸ್ ಇದ್ದಾಗ ಯಾರಿಗೂ ಇಷ್ಟ ಆಗಲ್ಲ. ಮನೆಯಲ್ಲಿ ಯಾರಾದರೂ ಕೋಪಿಸ್ಟ್ರು, ಸಿಟ್ನವ್ರು ಇದ್ದರೆ ಯಾವಾಗಲೂ ಕೂಡ ಹಿಂಸೆ ಆಗುತ್ತೆ. ಅದು ಲಗ್ನದಲ್ಲಿ ಮಂಗಳ ಇದ್ದಾಗ. 2ನೇ ಮನೆ ಮಂಗಳ ಇದ್ದಾಗ ಯಾರು ಕಂಡ್ರೂ ಬೈಯೋದು, ಗಲಾಟೆ ಮಾಡೋದು, ಸ್ಟ್ರಿಕ್ಟ್ ಆಗಿರೋದು. 2ನೇ ಮನೆ ಮಾತಿನ ಮನೆ. ಅದು ಮಾಡಿಲ್ಲ ನೀನು, ಇದು ಮಾಡಿಲ್ಲ, ಅದೆತ್ತಿಲ್ಲ, ಇದೆತ್ತಿಲ್ಲ, ಹಂಗೆ ಹಿಂಗೆ ಯಾವಾಗಲೂ ಮೆಂಟಲ್ ಟೆನ್ಷನ್ 2ನೇ ಮನೆ. 4ನೇ ಮನೆ ವಿಚಾರ ಬಂದಾಗ ಕುಟುಂಬ, ತಾಯಿಯ ವಿಚಾರ ಮತ್ತೆ ಮನೆ ವಿಚಾರ. ಮನೆಯಲ್ಲಿ ಒಂಥರ ರಾಂಗ್ ಸರಿಯಾಗಿ ಟಿವಿ ಹಾಕಲ್ಲ, ಹಂಗೆ ಬಿಟ್ಬಿಟ್ಟು ಹೋಗೋದು, ಅಥವಾ ಏನಾದ್ರು ಸರಿ ಇಲ್ಲ ಅಂತ ಹೇಳೋದು, ಅದು ಸರಿಗೆ ಮಾಡಿಲ್ಲ, ಗೀಸರ್ ಹಾಕಿಲ್ಲ, ಅದು ಹಾಕಿಲ್ಲ, ಮನೆ ವಿಚಾರದಲ್ಲಿ ಬರ್ತಕ್ಕಂಥದ್ದು. 7ನೇ ಮನೆ ಬಂದಾಗ, ಮಂಗಳ ಬಂದಾಗ ಇನ್ನೊಬ್ಬರ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆನೂ ಕೂಡ ಒಂಥರ ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥದ್ದು. ವ್ಯಂಗ್ಯವಾಗಿ ಮಾತಾಡೋದು, ಅಗ್ರೆಸಿವ್ನೆಸ್. ಯಾರು ಬಂದರೂ ಕೂಡ, ಕೆಲವರು ಫೇಸ್ಬುಕ್ಕಲ್ಲೆಲ್ಲ ನೋಡ್ತೀನಿ, ಯಾವಾಗ ಬಂದರೂ ಕಿತಾಪತಿ ಅಂತ ಹೇಳ್ತಾರಲ್ಲ. 7ನೇ ಮನೆ ಮಂಗಳ ಕಿತಾಪತಿ ಮಂಗಳ, ಕಿತಾಪತಿ ಮಾಡೋದು, ವಿಚಾರವ ಹೇಳೋದು ಬೇರೆ, ಕಿತಾಪತಿ ಮಾಡೋದು ಬೇರೆ. ಎಲ್ಲದಕ್ಕೂ ಅಲ್ಲಿ ಕೊಂಕು ಅಂತಾರಲ್ಲ 7ನೇ ಮನೆ. ಇನ್ನು 8ನೇ ಮನೆ ಅವ್ರಿಗವ್ರಿಗೆ ಬೈಕೊಳ್ಳೋದು. ಯಾವಾಗಲೂ ಕೂಡ ನಾನು ಸರಿ ಇಲ್ಲ, ನಾನು ಸರಿ ಇಲ್ಲ, ನಾನು ಸರಿ ಇಲ್ಲ, ನಾನು ಹಿಂಗೆ, ನಂದು ಹಂಗಾಗಿಲ್ಲ, ನಾನು ಸರಿಯಾಗಿ ಓದಿಲ್ಲ, ನಂದು ಹಿಂಗೆ ಮಾಡಿಲ್ಲ, ನಾನು ಸರಿಯಾಗಿ ಕೆಲಸ ಮಾಡಿಲ್ಲ, ಅವ್ರವ್ರಿಗೆ ಬೈಕೊಳ್ಳೋದು. ಯಾವಾಗಲೂ ಕೂಡ ಕಿರಿಸ್ತಾ ಇರ್ತಾರೆ, ನನ್ನ ಜೀವನ ಚೆನ್ನಾಗಿಲ್ಲ, ನಂದು ಹಂಗಾಗಿದೆ. 8ನೇ ಮನೆ. ಇನ್ನು 12ನೇ ಮನೆ ಹಾಳು ಮಾಡ್ತಕ್ಕಂಥದ್ದು. ಅವ್ರಿಗೆ ವ್ಯಾಲ್ಯೂ ಇಲ್ಲದೆ ಇರ್ತಕ್ಕಂಥದ್ದು, ಪ್ರಾಡಕ್ಟ್ ವ್ಯಾಲ್ಯೂ, ಹ್ಯೂಮನ್ ವ್ಯಾಲ್ಯೂಸ್ ಇಲ್ಲದೆ ಇರ್ತಕ್ಕಂಥದ್ದು. ಈಗ ಯಾವುದೋ ಒಂದು ಕಪ್ಪು, ಈ ಕಪ್ಪನ್ನ ಟಪ್ ಅಂತ ಹೊಡೆದಾಕಿದ್ರೆ ಪಶ್ಚಾತ್ತಾಪ ಇರಬೇಕು, ಅಯ್ಯೋ ಅಂತ ಇರಬೇಕು. ಇವ್ರಿಗೆ ಹೋದ್ರು ಹೋಗ್ಲಿ ಬಿಡು, ಇನ್ನೊಂದು ತಗೊಂಡ್ಬರ್ತೀನಿ. ಅದು 12ನೇ ಮನೆ ಮಂಗಳ. ಇಷ್ಟೂ ಕೂಡ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಮಾಡುತ್ತೆ. ಈ ರೀತಿಯ ಯಾವ್ಯಾವ ಮನೆ ಬರುತ್ತೋ ಆಯಾ ರೀತಿ ಅಲ್ಲಿ ಎಫೆಕ್ಟ್ ಇದ್ದಾಗ ಇನ್ನೊಬ್ಬ ಮನುಷ್ಯನ ಒಂದು ಜೊತೆಲಿರ್ತಕ್ಕಂಥವನು ಆ ಭಾವನೆಗೆ ದಕ್ಕಾಗುತ್ತೆ ಅಂತ ಹೇಳೋದು ಕುಜದೋಷ. ಸೊ ಯಾವ ಮನೇಲಿದೆಯೋ ಆ ಮನೆದು ಟ್ರೈನ್ ಮಾಡ್ಕೊಂಡ್ಬಿಟ್ರೆ ಕುಜದೋಷ ಹೋಗುತ್ತೆ. ವಿ ಹ್ಯಾವ್ ಟು ಟ್ರೈನ್ ಅವರ್ ಸೆಲ್ಫ್. ಯಾವ ಮನೇಲಿದೆ ಸೆಲ್ಫ್ ಅಲ್ಲ, ಕುಟುಂಬ ಸ್ಥಾನದಲ್ಲ, ಅಥವಾ 4ನೇ ಮನೆ ತಾಯಿ ಸ್ಥಾನದಲ್ಲಿ, ಮನೆ ಸ್ಥಾನದಲ್ಲ, ಮತ್ತೆ ಪಬ್ಲಿಕ್ 7ನೇ ಮನೆನ ನಿಮ್ಗೆ ಸೆಲ್ಫಾ, ಮತ್ತೆ ವೇದಲ್ಲ 12. ಕುಜದೋಷ ಅಂತಕ್ಕಂಥದ್ದು ಇಟ್ ಇಸ್ ಎ ಡಿಸ್ಟ್ರಕ್ಷನ್ ಅಷ್ಟೇ.
ನಾಟ್ ಎ ಕನ್ಸ್ಟ್ರಕ್ಷನ್. ಡಿಸ್ಟ್ರಕ್ಷನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅದೇ ಕನ್ಸ್ಟ್ರಕ್ಟ್ ಮಾಡಿಬಿಡುತ್ತೆ. 7ನೇ ಮನೆ ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ಹೇಳಿದ್ರೆ ಅವನು ಬೆಸ್ಟ್ ಆಗ್ತಾನೆ, ಎಲ್ಲರಿಗೂ ಹೇಳ್ಕೊಂಬಂದ್ರೆ ಅವನು ನಿಷ್ಠುರ ಆಗ್ತಾನೆ, ಸುಮ್ಮನೆ ಇದ್ಬಿಡೋದು. ಇಸ್ ದಿ ಫಸ್ಟ್ ಒನ್. ಸೊ ಹೀಗೆ 1ನೇ ಮನೆ, 2ನೇ ಮನೆ, 4ನೇ ಮನೆ ಟ್ರೈನಿಂಗ್ ಆಫ್ ದಟ್ ಹೌಸಸ್ ಇಸ್ ಕುಜದೋಷ. ಪೂಜೆಗಳಿಂದ ಹೋಗಲ್ಲ, ವ್ಯಕ್ತಿತ್ವ ಬದಲಾವಣೆಯಿಂದ ಕುಜದೋಷ ಹೋಗುತ್ತೆ, ವ್ಯಕ್ತಿತ್ವದ ಬದಲಾವಣೆ. ಆದರೆ ಮ್ಯಾಚ್ ಮೇಕಿಂಗಲ್ಲಿ ಕೆಲವೊಂದ್ಸತಿ ಏನಾಗುತ್ತೆ, ಜೀವನ ಒಂದು ಸ್ವಲ್ಪ ಹೊಡೆತ ಕೊಟ್ಬಿಟ್ಟಿರುತ್ತೆ, ಬದಲಾಗ್ಬಿಟ್ಟಿರ್ತಾರೆ, ಮದುವೆ ಆದಮೇಲೆ ಬದಲಾಗಬೇಕು ಅಂತೀನಿ. ಸೊ ಇದೆಲ್ಲ ತಿಳ್ಕೊಬೇಕು. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ದಶಾ ಭುಕ್ತಿ ಫೈನಲ್ಲು. ಮದುವೆಗೆ ಕುಜದೋಷ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಯಾಕಂದರೆ ಕುಜ ಬಂದಾಗ ಅದನ್ನು ನೋಡ್ಕೋಬೋದು, ಅಥವಾ ಯಾವುದಾದ್ರು ಗ್ರಹದಲ್ಲಿ ಆ ಕುಜ ನಕ್ಷತ್ರದಲ್ಲಾದ್ರು ಬಂದಾಗ ನೋಡ್ಕೊಳ್ಳೋದು, ಅದ್ರ ಬಗ್ಗೆ ಚಿಂತೆ ಇಲ್ಲ. ಎಲ್ಲ ಬಿಲ್ಡರ್ಸ್ಗೂ ಕುಜದೋಷ ಇರುತ್ತೆ, ಎಲ್ಲ ಕಾರ್ ಮ್ಯಾನುಫ್ಯಾಕ್ಚರ್ಸ್ಗೂ ಕುಜದೋಷ ಇರುತ್ತೆ, ಎಲ್ಲ ಕಾರ್ ಸೇಲ್ ಮಾಡೋರ್ಗೂ ಕುಜದೋಷ ಇರುತ್ತೆ, ಎಲ್ಲ ಅಗ್ರಿಕಲ್ಚರಿಸ್ಟ್ಗೂ ಕುಜದೋಷ ಇರುತ್ತೆ. ಕುಜ ಭೂಮಿ ಕಾರಕ ಆಗಿರೋದ್ರಿಂದ 4ನೇ ಮನೆ ಅದು ಬಂದೇ ಬರುತ್ತೆ ಕುಜದೋಷ. ಆಲ್ ಬಿಲ್ಡರ್ಸ್ ಹ್ಯಾವ್ ಕುಜದೋಷ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ, ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.